ಹ್ಯಾಪಿ ಆ್ಯನಿವರ್ಸರಿ ಅಜ್ಜಾಜಿ. ಮನೆಯ ಎಲ್ಲ ಮೊಮ್ಮಕ್ಕಳು ಹಾಗೂ ಮರಿ ಮೊಮ್ಮಕ್ಕಳು ಒಟ್ಟಾಗಿ ಕೂಗಿದ್ರು. ವೃದ್ಧ ದಂಪತಿಗಳಿಗೆ ಆಶ್ಚರ್ಯವೇನಿಲ್ಲ. ಅವರ ವಿವಾಹ ವಾರ್ಷಿಕೋತ್ಸವವನ್ನು ಅವರೇ ಮರೆಯುವರೇ. ಆದರೂ ಮಕ್ಕಳ ಸಂತೋಷಕ್ಕೆ ನಿರಾಸೆ ಮಾಡಬಾರ್ದೆಂದು ನಕ್ಕರು. ಸೀತಾಪತಿ, ಅರೆ ಹೌದಲ್ವಾ, ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ರಾಮು. ನೋಡು, ನಮಗೆ ನೆನಪೇ ಇಲ್ಲ. ಮಕ್ಕಳೆಲ್ಲ ನೆನಪಿಸ್ಕೊಂಡಿದ್ದಾರೆ. ಮಡದಿಯ ಮುಖ ನೋಡಿದ್ರು. ತುಂಬ ಖುಷಿಯಾಗ್ತಿದೆ ಮಕ್ಕಳ. ಹಾಗೂ ಧನ್ಯವಾದಗಳು. ಮಗುವಿನ ಕೆನ್ನಿಗಿಂಡಿದ್ರು. ಕೃಷ್ಣ ಒಳ ಬಂದು, ಆಯಿತು ನಿಮ್ಮ ಸರ್ಪ್ರೈಸು, ಈಗ ಎಲ್ಲ ಹೊರಗೆ ನಡೆದು ತಯಾರಾಗಿ ಮಕ್ಕಳನ್ನು ಹೊರಡಿಸಿದ್ರು. ಮದುವೆಯ ದಿನದ ಶುಭಾಶಯಗಳು ಅಮ್ಮ ಅಪ್ಪ. ಅವರ ಕಾಲಿಗೆ ನಮಿಸಿದನು. ಒಳ್ಳೇದಾಗ್ಲಿ ಕಂದ. ಈ ಸಮಾರಂಭಕ್ಕೇನ ನೀವು ಅಷ್ಟೊಂದು ಓಡಾಡ್ತಾ ಇದ್ದಿದ್ದು? ರಾಮ್ ಲಕ್ಷ್ಮಿ ಮಗನ ತಲೆ ಸವರಿದ್ರು. 50 ವರ್ಷದ ಸುಖಿ ಜೀವನ ನಿಮ್ಮದು. ಹೀಗೆ 100 ವರ್ಷ ಇರಲಿ ಅನ್ನೋ ಆಸೆ ನಮ್ಮದು. ಸಾಕು ಕಣೋ ಮಗನೆ, ಈಗ ಪ್ರೋಗ್ರಾಮ್ ಏನು ಅಂತ ಹೇಳು, ಸೀತಾಪತಿ ಕೇಳಿದರು. ಕೃಷ್ಣ ಅವರಿಬ್ಬರು ಕೈಗೆ ಕವರ್ ನೀಡಿ, ಸ್ನಾನ ಮಾಡಿ ತಯಾರಾಗಿ ಬನ್ನಿ, ಮನೆಯಲ್ಲಿ ಪೂಜೆ ಇದೆ, ನೀವು ಇಬ್ಬರೂ ಕೂರಬೇಕು. ಆಮೇಲೆ ನಿಮ್ಮ ತರಲೆ ಮೊಮ್ಮಕ್ಕಳು ಏನೋ ಪಾರ್ಟಿ ರೆಡಿ ಮಾಡಿದ್ದಾರೆ ಟೆರೆಸ್ ಮೇಲೆ ಅಷ್ಟೇ. ಹೋ, ಇವತ್ತು ಫುಲ್ ಹ್ಯಾಪಿ ಅನ್ನೋ. ಸರಿ ಸರಿ, ನಾವು ಬರ್ತೀವಿ, ನೀನು ಹೋಗು. ಮಗ ಹೋದ ನಂತರ ಇಬ್ಬರು ಕವರ್ ತೆರೆದು ನೋಡಿದ್ರು. ರಾಮ್ ಲಕ್ಷ್ಮಿಗೆ ಕುಂಕುಮ ಬಣ್ಣದ ರೇಷ್ಮೆ ಸೀರೆ ಇದ್ದರೆ, ಸೀತಾಪತಿ ರೇಷ್ಮೆ ಪಂಚೆ, ಶರ್ಟ್ ಹಾಗೂ ಶಲ್ಯ. ರೀ, ಈ ಬಣ್ಣ ನನಗೆ ಒಪ್ಪುತ್ತೆ ಅಂತ ನೀವು ಯಾವಾಗಲೂ ಹೇಳ್ತಿದ್ರಿ ನೋಡಿ, ಮಕ್ಕಳು ಅದೇ ತಂದಿದ್ದಾರೆ. ಸೀತಾಪತಿ ಮತ್ತೊಂದು ಕವರ್ ರಾಮ್ ಲಕ್ಷ್ಮಿಗೆ ಕೊಟ್ಟರು. ರಾಮು, ಪೂಜೆಗೆ ಈ ಸೀರೆ ಹಾಕೋ. ರಾಮ್ ಲಕ್ಷ್ಮಿ ಅದನ್ನು ತೆರೆದು, ಅರೆ ಇದು ನಮ್ಮ ಮದುವೆ ಸೀರೆ ಸೀತಾ, ಈಗ ಯಾಕೆ? ನನ್ನ ಷಷ್ಠಿ ಪೂರ್ತಿಯಲ್ಲಿ ಇದನ್ನು ನೀನು ಹಾಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ನೀನು ಮಕ್ಕಳು ಆಸೆಗೆ ಮಣಿದು ಅವರು ಕೊಟ್ಟ ಸೀರೆ ಉಟ್ಕೊಂಡೆ. ಇವತ್ತಾದರೂ ಈ ಸೀರೆ ಉಡು, ಕಣ್ ತುಂಬ ನೋಡ್ತೀವಿ. ರಾಮ್ ಲಕ್ಷ್ಮಿ ಕಣ್ ತುಂಬಿಕೊಂಡು, ಈ ಸೀರೆನ ಇಷ್ಟು ವರ್ಷ ನೀವು ನನಗಿಂತ ಜಾಸ್ತಿ ಜೋಪಾನ ಮಾಡ್ತಿದ್ರಿ, ಇದಕ್ಕೇನಾ? ನಿಮ್ಮ ಈ ಸಣ್ಣ ಆಸೆ ಕೂಡ ನಾನು ನೆರವೇರಿಸದೆ ಇರ್ತೀನಾ ಸೀತಾ? ಖಂಡಿತ ಉಡುವೆ. ಹೊರಡುತ್ತಿದ್ದವಳನ್ನು ಸೀತಾಪತಿ ಕರೆದನು. ರಾಮು, ಇವತ್ತು ಎಣ್ಣೆ ಸ್ನಾನ ಮಾಡಿಸುವೆಯಾ? ತುಂಬ ವರ್ಷ ಆಯಿತು ಕಣೆ. ರಾಮ್ ಲಕ್ಷ್ಮಿ ತುಸು ನಾಚಿಕೆಯಲ್ಲಿ, ಇದೇನು ಸೀತಾ, ನಾವೇನೋ ಹೊಸದಾಗಿ ಮದುವೆ ಆದ ಜೋಡಿಯೇ ಹೀಗೆಲ್ಲ ಮಾಡೋದಕ್ಕೆ? ಮಕ್ಕಳು ನೋಡಿದ್ರೆ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಎಣ್ಣೆ ಹಚ್ಚಬೇಕು ಅಷ್ಟೇ, ಕೊನೆ ಮಾತೆಂದು ಹೇಳಿಬಿಟ್ರು. ರಾಮ್ ಲಕ್ಷ್ಮಿ ತಲೆ ಚಚ್ಕೊಂಡ್ರು. ಮಕ್ಕಳೆಲ್ಲರೂ ರಾಮ್ ಲಕ್ಷ್ಮಿಯ ಸೀರೆಯನ್ನು ನೋಡಿ ಖುಷಿಪಟ್ರು. ಅದರ ಹಿಂದಿನ ರುವಾರಿ ಯಾರೆಂದು ಅವರಿಗೂ ತಿಳಿದ ವಿಷಯವೇ. ಎಲ್ಲರ ಮುಂದೆ ಪ್ರತಿ ಹೆಣ್ಣಿನ ಆಸೆಯಂತೆ ತಲೆ ತುಂಬ ಹೂವನ್ನು ಮುಡಿಸಿ ಹಣೆಗೆ ಕುಂಕುಮವಿಟ್ರು. ಪೂಜೆ ಸಾಂಗವಾಗಿ ನೆರವೇರಿತು. ರಾಮ್ ಲಕ್ಷ್ಮಿ ಗಂಡ ಮುಡಿಸಿದ ಹೂವನ್ನು ಹಿಡಿದು, ಇಷ್ಟೇ ಸಾಕು ಸೀತಾ, ನನಗೆ ನನ್ನ ಜೀವ ನಿಮ್ಮ ಮಡಿಲಲ್ಲಿ ಬಿಟ್ಟಾಗ ನೀವು ಈ ರೀತಿಯೇ ನನ್ನ ಹಣೆಗೆ ಕುಂಕುಮವಿಟ್ಟು ಹೂ ಮುಡಿಸ್ಬೇಕು. ಮುತ್ತೈದೆಯಾಗಿ ನಾನು ಜೀವ ಬಿಡಬೇಕು ಹೇಳ್ತಾ ಕಣ್ ತುಂಬಿಕೊಂಡ್ಳು. ಸೀತಾಪತಿ ಬದಲು ಆಡಲ್ಲ. 50 ವರ್ಷದ ಸುಖಿ ಸಂಸಾರದಲ್ಲಿ ರಾಮ್ ಲಕ್ಷ್ಮಿ ಈ ಮಾತನ್ನು 1,00,000 ಬಾರಿ ಹೇಳಿರ್ಬೋದು. ತನಗೆ ಮುತ್ತೈದೆ ಸಾವು ಬೇಕೆಂದು. ಆಕೆ ಮಾತ್ರವಲ್ಲದೆ ಪ್ರತಿ ಹೆಣ್ಣು ಮಗಳು ಕೂಡ ಬಯಸೋದು ಅದನ್ನೇ. ತಪಸ್ವಿ ತನ್ನ ಅಜ್ಜನಲ್ಲಿ, ಅಜ್ಜ, ಅಜ್ಜಿಗೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ನಿಮ್ಗೆ ಅನಿಸುತ್ತದೆ? ರಿಪೋರ್ಟರ್ ತಪಸ್ವಿಗೆ ಹೇಳಿ ಕೈಯಲ್ಲಿ ಕಾಣದ ಮೈಕನ್ನು ಹಿಡಿದ್ಲು. ಸೀತಾಪತಿ ನಕ್ಕು, ಅವಳ ಆಸೆ ನೆರವೇರಲಿ. ಅವಳು ಇಲ್ಲದೆ ನನ್ನ ಬದುಕಿಲ್ಲ ಅಂತ ಅವಳಿಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ನನಗೆ ಏನಾದರೂ ಪ್ರಾಣ ಅಪಾಯವಾದರೆ ಅವಳ ಪ್ರಾಣ ಹೋದ ನಂತರವೇ ನನ್ನ ಪ್ರಾಣ ಹೋಗಬೇಕು. ನನ್ನಿಂದ ಅವಳ ಅಂದಕ್ಕೆ ಹೆಚ್ಚು ಮೆರುಗು ನೀಡುವ ಈ ಸಿಂಧೂರ ಹಾಗೂ ಹೂವು ಅವಳಿಂದ ದೂರವಾಗಬಾರ್ದು. ವಾವ್ ವಾವ್, ಸೂಪರ್ ಅಜ್ಜ. ಎಲೆ ತಪಸ್ವಿ, ನಿನ್ನ ಇಂಟರ್ವ್ಯೂ ಮುಗಿದಿದ್ರೆ ನಮ್ಮ ಅಜ್ಜನನ್ನು ನಮ್ಮ ಜೊತೆ ಕಳಗಿಸ್ಕೊಡಮ್ಮ, ಸ್ವಲ್ಪ ತಯಾರು ಮಾಡಬೇಕಿದೆ. ಅಜಯ್ ಕೇಳಿದನು.
ಎರಡನೇ ಮಗನ ಅವಳಿ ಮಕ್ಕಳಾದ ವಿನುತಾ ಹಾಗೂ ವಿದ್ಯಾ ಎದ್ರು. ಹೋ, ನೀವೇನು ರೆಡಿ ಮಾಡೋದು ಬ್ರದರ್? ತಪಸ್ವಿ ನಾವು ಹಾಗೂ ಅತ್ತಿಗೆ ಸೇರಿಕೊಂಡು ಅಜ್ಜನ ಹೇಗೆ ತಯಾರು ಮಾಡ್ತೀವಿ ನೋಡ್ತೀರಿ. ನೀವು ಈ ಕಡೆ ಬನ್ನಿ ಅತ್ತಿಗೆ. ಅಜಯ್ ಹಾಗೂ ಅರುಣ್ ಪಕ್ಕದಲ್ಲಿದ್ದ ಅವರ ಇಬ್ಬರ ಹೆಂಡತಿಯರನ್ನು ತಮ್ಮ ಕಡೆ ಎಳೆದುಕೊಂಡ್ರು. ಹಿರಿಯರು ಮಕ್ಕಳ ಆಟದಲ್ಲಿ ತಮ್ಮ ಪಾಲಿಲ್ಲವೆಂಬಂತೆ ಊಟದ ವ್ಯವಸ್ಥೆಗೆ ಆಣೆಯಾದರು. ಲೋ ಬಿಡ್ರೋ, ನನ್ನನ್ನು ಈ ಸೂಟೆಲ್ಲ ನನಗೆ ಬರಲ್ಲ. ನಂದೇನಿದ್ರೂ ಈ ಪಂಚೆ ಶಲ್ಯ ಅಷ್ಟೇ ಸಾಕು. ಸೀತಾಪತಿಗೆ ಸೂಟ್ ಧರಿಸಲು ಅಜಯ್ ಹಾಗೂ ಅರುಣ್ ದುಂಬಾಲು ಬಿದ್ದಾಗ ಅವರು ನಿರಾಕರಿಸಿದ್ರು. ಕಮಾನ್ ಅಜ್ಜ, ಈಗಿದೆಲ್ಲ ಕಾಮನ್. ನಾವು ಮಾಡ್ತಾ ಇರೋದು ವೆಸ್ಟರ್ನ್ ಪಾರ್ಟಿ. ಹಾಗಿದ್ದಾಗ ನೀವು ಈ ಸೂಟ್ ಧರಿಸಲೇಬೇಕು. ನೋಡಿ, ನಾವು ಹಾಗೆ ಹಾಕೊತೀವಿ. ಅರುಣ್ ನಿಂತು, ಅಷ್ಟೇ ಅಲ್ಲ, ಈ ವಿಗ್ ಕೂಡ ನಿಮ್ಮ ತಲೆಗೆ ಸೆಟ್ ಆಗುತ್ತೆ ನೋಡಿ. ಸೀತಾಪತಿ ಒಮ್ಮೆಲೆ ಹೌಹಾರಿದ್ರು. ಅಯ್ಯಯ್ಯೋ ಬಿಡ್ರು ನನ್ನನ್ನು. ನಿಮ್ಮ ಅಜ್ಜಿನ ರೇಗಿಸೋಕೆ ವಿಗ್ ಹಾಕ್ಕೊತೀನಿ ಅಂತ ಹೇಳಿದ್ದೆ ಅಷ್ಟೇ. ಅದನ್ನು ಬಿಟ್ಟು ಈ ಕೃತಕ ಕೂದಲು ಧರಿಸುವ ಯಾವುದೇ ಅವಶ್ಯಕತೆ ನನಗಿಲ್ಲ. ನಿಮ್ಮ ಅಜ್ಜಿಗೆ ನಾನು ಹೇಗಿದ್ರೂ ಚಂದ. ಎಲ್ಲರ ಮುಂದೆ ಎಲ್ಲಿ ನಗೆಪಾಟ್ಲು ಆಗಿಬಿಡುವೆನೋ ಎಂಬ ಭಯ ಅವರಿಗೆ. ನೀವು ಏನೇ ಹೇಳಿದ್ರೂ ನಾನು ಒಪ್ಪಲ್ಲ. ನೀವು ನಮ್ಮ ಮಾತು ಕೇಳಬೇಕು ಅಷ್ಟೇ. ಆಜ್ಞೆ ಹೊರಡಿಸಿ ತಯಾರು ಮಾಡುವಲ್ಲಿ ನಿರತರಾದರು. ಅಯ್ಯೋ, ನನ್ನ ತಲೆಗೆ ಬಣ್ಣ ಬೇಡವೆ? ನನ್ನ ಮರಿ ಸೊಸೆ ಮುದ್ದು. ಎಲ್ಲವೂ ಹೀಗೆ ಇರಲಿ. ಬಿಳಿ ಕೂದಲಿಗೆ ಕಪ್ಪು ಕೃತಕ ಬಣ್ಣವನ್ನು ಲೇಪಿಸಲು ಬಂದಾಗ ರಾಮ್ ಲಕ್ಷ್ಮಿ ತಡೆದರು. ತಪಸ್ವಿ ಅವರನ್ನು ಗಟ್ಟಿಯಾಗಿ ಹಿಡಿದು, ನೀವು ಹಾಕಿ, ಅಜ್ಜಿಯ ಮಾತು ಕೇಳಬೇಡಿ ಎಂದು ಎಲ್ಲರೂ ಸೇರಿ ರಾಮ್ ಲಕ್ಷ್ಮಿಯನ್ನು ಅಂದವಾಗಿ ಅಲಂಕರಿಸಿದ್ರು. ಅಜ್ಜ, ಈಗ ಕಣ್ಬಿಡ್ತೀವಿ, ನೋಡ್ತಾ ಇರಿ ಎಂದು ಪಟ್ಟನೆ ಕಣ್ಬಿಟ್ಟಾಗ ಸೀತಾಪತಿಯ ಎದುರಲ್ಲಿ ನಾಚಿಕೆ ಮೊಗವ ಹೊತ್ತು ರಾಮಲಕ್ಷ್ಮಿ ನಿಂತಿದ್ರು. ಗಂಡನನ್ನು ಎದುರಿಸುವ ನಾಚಿಕೆಯಲ್ಲ, ತಮ್ಮ ಅವತಾರವನ್ನು ಅವರು ಏನೆಂದು ತಿಳಿಯುವರು ಎಂಬ ಭಯವಷ್ಟೇ. ಆದರೆ ಸೀತಾಪತಿಗೆ ಕಂಡದ್ದು ಮಾತ್ರ ಮೊದಲ ಬಾರಿಗೆ ವಧು ಪರೀಕ್ಷೆಗೆ ಬಂದಾಗ ಇದ್ದ ಹಳೆ ರಾಮಲಕ್ಷ್ಮಿ. ದೇಹಕ್ಕೆ ವಯಸ್ಸಾಗಿರಬಹುದು, ಆದರೆ ಅವರ ಕುಡಿ ನೋಟಕ್ಕಲ್ಲ. ಸೀತಾಪತಿಯನ್ನು ಸದಾ ಸೆಳೆಯುವ ಆ ನಗುವಿಗಲ್ಲ. ಅವೆಲ್ಲವೂ ಹಾಗೆಯೇ ಇವೆ, ಮುಂದೆಯೂ ಇರುತ್ತದೆ. ಮಲೆನಾಡ ಹೆಣ್ಣು ಮೈಬಣ್ಣ, ಒಲವು ಚೆನ್ನ, ಆ ನಡು ಸಣ್ಣ, ನಾ ಮನಸೋತೆನ ಚಿನ್ನ. ಸೀತಾಪತಿಯ ಮನದಲ್ಲಿ ಮೂಡಿತು ಈ ರಾಗ. ಇಳಿ ವಯಸ್ಸಿನ ರಸ ನಿಮಿಷಕ್ಕೆ ಭಂಗ ಎಸಗಿದ್ರು ಅವರ ತುಂಟ ಮೊಮ್ಮಕ್ಕಳು. ಓಹೋ, ಸಾಕು ನೋಡಿದ್ದು. ನಿಮ್ಮ ಕಣ್ಣಿನ ಸಂಭಾಷಣೆ ಮುಗಿದಿದ್ರೆ ಕೇಕ್ ಕಟ್ ಮಾಡುವ. ವಿನುತಾ ಇಬ್ಬರನ್ನು ಟೇಬಲ್ ಮುಂದೆ ನಿಲ್ಲಿಸಿದ್ಲು. ಮಕ್ಕಳು ಹಾಗೂ ಮೊಮ್ಮಕ್ಕಳ ಖುಷಿಯಲ್ಲೇ ನೆಮ್ಮದಿ ಕಾಣುವ ದಂಪತಿಗಳು ಕೇಕ್ ಕತ್ತರಿಸಿ ಅವರ ಸಂತೋಷಕ್ಕೆ ಹೆಚ್ಚು ಮೆರುಗನ್ನು ನೀಡಿದರು. ಉಡುಗೊರೆಯ ಸಮಯಕ್ಕೆ ಎಲ್ಲರೂ ತಮ್ಮ ಅಂತಸ್ತಿಗೆ ತಕ್ಕಂತೆ ಒಡವೆ ಹಾಗೂ ಸೀರೆಯನ್ನು ನೀಡಿದರು. ಎಲ್ಲರ ನಂತರ ತಪಸ್ವಿ ಸೀತಾಪತಿಯ ಜೇಬಿಗೆ 10,000 ಮೊತ್ತವನ್ನು ಇಟ್ಲು. ತಪ್ಪು ತಿಳಿಬೇಡಿ ಅಜ್ಜ, ಹಣ ನೀಡ್ತಿದ್ದೀನಿ ಅಂತ. ಇದು ನನ್ನ ಮೊದಲ ಸಂಪಾದನೆ. ಈ ಕೆಲಸದಲ್ಲಿ ನಾನೀಗ ಒಳ್ಳೆಯ ಹೆಸರು ಸಿಗೋಕೆ ನಿಮ್ಮ ಧೈರ್ಯದ ಮಾತುಗಳೇ ಕಾರಣ. ಈ ಒಡವೆ ಸೀರೆ ಯಾವುದು ಜೀವನಕ್ಕೆ ಸಹಾಯಕವಾಗದು. ಸಂತೋಷಕ್ಕೆ ಏನು ಬೇಡ ಅಂತಾರೆ ಜನ, ಆದರೆ ದುಡ್ಡು ನಿಜ ಮುಖ್ಯ ಆಗುತ್ತೆ ಇಂದಲ್ಲ. ಆದರೂ ಯಾವುದೋ ಒಂದು ದಿನ ಈ ಹಣ ನಿಮ್ಮ ಸಹಾಯಕ್ಕೆ ಖಂಡಿತ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಬೇಡ ಅನ್ಬೇಡಿ. ಎಷ್ಟೇ ತುಂಟತನವಿದ್ರೂ ಮೊಮ್ಮಗಳಲ್ಲಿದ್ದ ಪ್ರೌಢತೆಗೆ ಸೀತಾಪತಿ ಹೆಮ್ಮೆ ಪಟ್ಟರು. ತಪಸ್ವಿ ರಾಮಲಕ್ಷ್ಮಿಯಲ್ಲಿ, ಅಜ್ಜಿ, ಈಗ ನೀನು ಸರದಿ. ಇಷ್ಟು ವರ್ಷ ನೀನು ಕಾಟ ತಡ್ಕೊಂಡಿದ್ದಕ್ಕೆ ಅಜ್ಜನಿಗೆ ಏನಾದರೂ ಗಿಫ್ಟ್ ನೀನು ಕೊಡಲೇಬೇಕು. ಏನಂತೀರ ಎಲ್ಲರೂ ಎಂದು ಕೇಳಿದಾಗ ಎಲ್ಲರೂ ಜೋರಾಗಿ ಹೌದೆಂದರು. ಸೀತಾಪತಿಗೆ ಮಡದಿ ಏನು ನೀಡಬಹುದೆಂಬ ಕಾತುರ. ರಾಮಲಕ್ಷ್ಮಿ ನಿಮಿಷದ ನಂತರ ತಮ್ಮ ಕೋಗಿಲೆಯ ಕಂಠದಲ್ಲಿ ಸೀತಾಪತಿಯ ನೆಚ್ಚಿನ ಹಾಡನ್ನು ಹಾಡಿದರು. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಬದುಕಿನ ಬಂಗಾರ, ಒಲವಿನ ನೆನಪೆ ಹೃದಯಕ್ಕೆ ಮಧುರ, ಒಲವೇ ದೈವದ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ.
ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ದೇವು, ದೇವು, ನಮ್ಮ ಮಗಳಲ್ಲಿ ಬೇಗ ಕರಿ ಅವಳನ್ನು. ವಾಸುದೇವ್ ಆಘಾತಗೊಂಡಿದ್ರು. ಏನಾಯ್ತು ರೀ, ಯಾಕೆಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ತಪಸ್ವಿ ಅವಳ ಅಜ್ಜಿ ಜೊತೆ ಮಾತಾಡ್ತಿದ್ಲು. ಅಯ್ಯೋ ದೇವು, ಮೊದಲು ಅವಳನ್ನು ಕರಿ. ರೀ, ಮೊದಲು ಏನಾಯಿತು ಅಂತ ಹೇಳಿ. ಸುಮ್ಮನೆ ಹೀಗೆ ಪಡ್ಕೊಂಡ್ರೆ ನನಗೇನು ಅರ್ಥ ಆಗತ್ತೆ? ದೇವು, ತಪಸ್ವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಕಣೆ. ಪಾಪಿಗಳು 2 ದಿನದ ನಂತರ ಮೆಸೇಜ್ ಕಳಿಸಿದ್ದಾರೆ. ಎಷ್ಟು ಬೇಜವಾಬ್ದಾರಿ ಇವರಿಗೆಲ್ಲ. ನಮ್ಮ ಮಗಳು ಬೇರೆ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದಾಳೆ. ಬೇಗ ಕರ್ಕೊಂಡು ಬಾ. ಮೊದಲು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಮಗಳಿಗೆ ಕೊರೋನಾ ಬಂದಿರೋದು ತಾಯಿಗೆ ಆಘಾತವೇ. ಆದರೆ ಕೊಂಚ ಧೈರ್ಯ ವಹಿಸಿದ್ಲು. ರೀ, ಇವಳಿಗೆ ಬಂದಿರೋದು ಎ ಪಾಸಿಟಿವ್ ರೋಗ ಅನಿಸುತ್ತೆ. ಅದಕ್ಕೆ ಲಕ್ಷಣಗಳು ಕಾಣಿಸಿಲ್ಲ. ಚಿಂತೆ ಮಾಡಬೇಡಿ, ನಾವು ಬೆಂಗಳೂರಿಗೆ ಹೋಗಿ ಅವಳನ್ನು ಅಡ್ಮಿಟ್ ಮಾಡುವ. ಅಷ್ಟೇ ಅಲ್ಲ ದೇವು, ಬೇಗ ಮನೆಯವರಿಗೆ ವಿಷಯ ತಿಳಿಸ್ಬೇಕು. ಅವರೆಲ್ಲ ಸೇಫ್ ಆಗಬೇಕು ತಾನೆ. ಮೊದಲೇ ತಪಸ್ವಿ ರಾಮ್ ಅತ್ತೆ ಜೊತೆ ಜಾಸ್ತಿ ಕಾಲ ಕಳೀತಿದ್ಲು. ಅವರಿಗೆ ವಯಸ್ಸಾಗಿದೆ. ಅವರಿಗೂ ಟೆಸ್ಟ್ ಮಾಡಿಸೋಕೆ ಹೇಳಬೇಕಿತ್ತು. ನಡಿ ಬೇಗ. ಅವಸರಿಸಿದವನನ್ನು ದೇವಕಿ ತಡೆದ್ಲು. ಏನು ಮಾತಾಡ್ತಿದ್ದೀರಾ ನೀವು? ಊರಿಗೆಲ್ಲ ಹೇಳ್ಕೊಂಡು ಕೂರಕ್ಕಾಗತ್ತಾ? ಯಾರಿಗೂ ವಿಷಯ ತಿಳಿಸೋದು ಬೇಡ. ಅರ್ಜೆಂಟ್ ಕಾಲ್ ಬಂದಿದೆ, ಈಗಲೇ ಹೊರಡಬೇಕು ಅಂತ ಹೊರಟುಬಿಡೋಣ. ನಮಗೂ ಬಂದಿದ್ರೆ ಪರವಾಗಿಲ್ಲ, ಹೇಗೋ ಸುಧಾರಿಸ್ಕೊಳ್ತೀವಿ. ಆದರೆ ಈ ವಿಷಯ ಅತ್ತಿಗೆರಿಗೆ ಗೊತ್ತಾದರೆ ಅಷ್ಟೇ ಕತೆ. ನೀವೇ ನೋಡಿಲ್ವಾ, ಬಂದ ತಕ್ಷಣ ಎಷ್ಟು ಮಾತಾಡಿದ್ರು. ನಾನು ಅಲ್ಲಿ ಹೇಗೋ ಸಂಭಾಳಿಸುವೆ, ನೀವು ಸುಮ್ಮನಿದ್ಬಿಡಿ. ಮಗಳನ್ನು ಕರೆತರಲು ದೇವಕಿ ಹೊರ ಹೋದ್ಲು. ಅಜ್ಜಿ, ಹೇಗಿತ್ತು ಇವತ್ತಿನ ದಿನ? ತಪಸ್ವಿ ಅಜ್ಜಿಯ ಕೋಣೆಗೆ ಬಂದು ಕೂದ್ಲು. ತುಂಬ ಚೆನ್ನಾಗಿತ್ತು ಕಂದ. ನೀವೆಲ್ಲ ಖುಷಿಯಾಗಿದ್ದೀರಾ ಅಲ್ವೇ? ಅಷ್ಟೇ ಸಾಕು. ದನಿ ತಗ್ಗಿತು. ಯಾಕೆ ರಾಮು, ದನಿ ತುಂಬ ತಗ್ಗಿದೆ? ಆಯಾಸ ಆಗ್ತಿದ್ಯಾ? ಸೀತಾಪತಿ ಮಡದಿಯ ಹಣೆ ಮುಟ್ಟಿ ಪರೀಕ್ಷಿಸಿದ್ರು. ಅಯ್ಯೋ ಅಜ್ಜ, ವರಿ ಮಾಡ್ಕೋಬೇಡಿ. ಕೂಲ್ ಡ್ರಿಂಕ್ಸ್ ಕುಡಿತಿದ್ದಕ್ಕೆ ಸ್ವಲ್ಪ ಹೀಗಾಗಿರ್ಬೋದು ಅನಿಸುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತೆ ರೆಸ್ಟ್ ಮಾಡಿದ್ರೆ. ಅಜ್ಜಿ, ನೀವು ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ ಎಂದು ಹೊರಬಂದ ತಪಸ್ವಿಗಾಗಿಯೇ ಕಾಯುತ್ತಿದ್ಲು ದೇವಕಿ. ತಪಸ್ವಿ, ಇದೇನಮ್ಮ ಮನೆಯಲ್ಲಿ ಮಾಸ್ಕ್ ಹಾಕ್ಕೊಂಡು ಇದೆಯಾ? ಅತ್ತೆ ಮಾವ ನೋಡಿದ್ರೆ ತಪ್ಪು ತಿಳಿಯೋದಿಲ್ವಾ? ತೆಗಿಯದನ್ನ. ಅಯ್ಯೋ ಅದನ್ನು ಬಿಡು, ನಾವು ಈ ಕೂಡಲೇ ಅಮೇರಿಕಕ್ಕೆ ಹೊರಡಬೇಕು ಬಾ. ಇದೇನು ಜೋಕ್ ಮಾಡ್ತಿದ್ಯಾ? ನಾನು ಎಲ್ಲಿಗೂ ಬರೋದಿಲ್ಲ, ನೀನು ಬೇಕಾದ್ರೆ ಹೋಗು. ನೋಡು, ಸುಮ್ಮನೆ ಹಠ ಮಾಡಬೇಡ. ಅದೇನೋ ಅಲ್ಲಿ ಮತ್ತೆ ಲಾಕ್ಡೌನ್ ಮಾಡ್ತಿದ್ದಾರಂತೆ. ಅದು ಶುರುವಾಗುವ ಮೊದಲು ನಾವು ಅಲ್ಲಿ ತಲುಪಬೇಕು. ಸುಮ್ಮನೆ ನಡಿ. ಇದೇನು ದೇವಕಿ, ಬಂದು 2 ದಿನಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೀಯಾ? ಇದ್ಯಾಕೆ ಮಾಸ್ಕ್ ಹಾಕಿದೀಯಾ? ಕೇಳುತ್ತಲೇ ಕೃಷ್ಣ ಅವರ ಬಳಿ ಬಂದನು. ಅಣ್ಣ, ಲಾಕ್ಡೌನ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾಳೆ ಬೆಳಗಿನ ಜಾವದ ಫ್ಲೈಟ್ಗೆ ಹೋಗಬೇಕು. ದೇವು, ಬೇಕಾದರೆ ಅಲ್ಲಿ ಲಾಕ್ಡೌನ್ ಮುಗಿಯೋ ತನಕ ಇಲ್ಲೇ ಉಳಿದ್ಬಿಡಿ. ಇಲ್ಲಿ ಯಾವ ತೊಂದರೆ ಕೂಡ ಇಲ್ಲ. ಎಲ್ಲ ಮುಗಿದ ಮೇಲೆ ಹೋಗುವಿರಂತೆ. ರುಕ್ಮಿಣಿ ಸಲಹೆ ನೀಡಿದ್ಲು. ತಪಸ್ವಿಯ ಬೇಸರದ ಮುಖವನ್ನು ಕಂಡು, ಹೋ, ಮೊನ್ನೆ ಬಂದಾಗ ಗೆಸ್ಟ್ ಹೌಸಲ್ಲೇ ಇರಿ ಅಂತ ಹೇಳಿ ಈಗ ಯಾವ ಪ್ರೀತಿ ಬಂತೋ? ನಿಮ್ಮ ಥರ ಜಮೀನು ಇಲ್ಲ ನಮಗೆ, ದುಡಿದೇ ತಿನ್ನಬೇಕು. ಅವ್ರು ಅಲ್ಲಿಗೆ ಹೋಗಲಿಲ್ಲ ಅಂದರೆ ಕೆಲಸ ಹೋಗುತ್ತೆ. ಆಗ ಇಲ್ಲಿ ಬಂದು ವ್ಯವಸಾಯ ಮಾಡಬೇಕಾ? ಮಾತುಗಳು ಮಿತಿ ಮೀರುತ್ತಿದ್ರೂ ಬೇರೆ ದಾರಿ ಕಾಣಲಿಲ್ಲ ದೇವಕಿಗೆ. ಅಷ್ಟರಲ್ಲೇ ವಾಸುದೇವ್ ಲಗೇಜ್ ಹಿಡಿದು ಬಂದರು. ತಪಸ್ವಿ, ನಡಿ, ಕಾರ್ ರೆಡಿ ಇದೆ, ತಗೋ ಮಾಸ್ಕ್ ಹಾಕೋ. ತಪಸ್ವಿ ಬೇಸರದಿಂದ 1 ನಿಮಿಷ, ಮಮ್ಮಿ ಅಜ್ಜಿಗೆ ಹೇಳಿ ಬರ್ತೀನಿ ಎಂದು ನಿಲ್ಲದೆ ರೂಮಿಗೆ ಹೊಡೆದ್ಲು. ರಾಮ್ ಲಕ್ಷ್ಮಿ ತಾನೇ ನಿದ್ರೆಗೆ ಜಾರಿದ್ರು. ಸೀತಾಪತಿ ಮಡದಿಯ ತಲೆ ಸವರ್ತಿದ್ರು. ಅಜ್ಜ, ಅಜ್ಜಿ ಮಲಗಿಬಿಟ್ರಾ? ಹ್ಞೂ ಕಣೋ, ತುಂಬ ಸುಸ್ತಾಗಿದ್ದಾಳೆ, ಸ್ವಲ್ಪ ಮೈ ಬಿಸಿ ಇದೆ. ಅಜ್ಜ, ಅಲ್ಲಿ ಲಾಕ್ಡೌನ್ ಮಾಡ್ತಿದ್ದಾರಂತೆ, ನಾವು ಈಗಲೇ ಹೊರಡ್ತಿದ್ದೀವಿ, ಅಜ್ಜಿಗೆ ಹೇಳಿಬಿಡಿ. ಕಣ್ ತುಂಬಿಕೊಂಡ್ಳು. ಯಾಕೋ ಪುಟ್ಟ, ಈಗ ಬಂದು ಹಾಗೆ ಹೋಗ್ತೀಯ ಅಂತಿದ್ಯಾ? ಅರ್ಜೆಂಟ್ ಅಜ್ಜ, ಹೋಗಲೇಬೇಕು ಎಂದು ಹೇಳುತ್ತಾ ರಾಮ್ ಲಕ್ಷ್ಮಿಯ ಹಣೆಗೆ ಮೆಲ್ಲಗೆ ಮುತ್ತಿಟ್ಟು ಹೊರ ನಡೆದಳು. ಎಲ್ಲರಿಗೂ ಬೀಳ್ಕೊಟ್ಟು 3 ಬೆಂಗಳೂರಿನ ದಾರಿ ಹಿಡಿದ್ರು. ಸ್ವಲ್ಪ ಗಂಟೆಗಳ ನಂತರ, ಮಮ್ಮಿ ಇದೇನು, ಏರ್ಪೋರ್ಟ್ಗೆ ಹೋಗುವ ಬದಲು ಹಾಸ್ಪಿಟಲ್ ಮುಂದೆ ಬಂದಿದ್ದೀವಿ. ಯಾರಿಗೇನು ಪ್ರಾಬ್ಲಮ್ಮು? ಏನು ಅಂತ ನನ್ನನ್ನು ಕೇಳ್ತೀಯಾ? ನಿನ್ನಿಂದ
ನಾನು ಇಷ್ಟು ಪಾಡು ಪಡಬೇಕಾಯ್ತು? ನಿನಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಮೊನ್ನೆ ಮಾಡಿಸಿದ ಟೆಸ್ಟಲ್ಲಿ ಅದಕ್ಕೆ ಇಲ್ಲಿಗೆ ಬಂದಿರೋದು. ವಾಟ್? ಅದು ಹೇಗೆ ಸಾಧ್ಯ? ನಾನು ಹುಷಾರಾಗೇ ಇದ್ದೆ. ಯಾರಿಗೆ ಗೊತ್ತು? ಈಗ ಮೊದಲು ನಿನಗೆ ಟ್ರೀಟ್ಮೆಂಟ್ ಮುಖ್ಯ. ಅವಳ ಮಾತಿಗೂ ಕಾಯದೆ ಲಕ್ಷ ಹಣವನ್ನು ಪಾವತಿ ಮಾಡಿ ಅವಳನ್ನು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ರು. ಪಕ್ಕದ ಹೋಟೆಲಲ್ಲೇ ದಂಪತಿಗಳಿಬ್ಬರು ಕ್ವಾರಂಟೈನ್. ಆದರೂ ತಪಸ್ವಿ ಯೋಚನೆಗೆ ಬಿದ್ಲು. ಛೇ ಅಮ್ಮ, ಎಂಥ ಮೋಸ ಮಾಡಿದ್ಲು. ಅವರಿಗೆಲ್ಲ ವಿಷಯ ತಿಳಿಸಿದರೆ ಎಚ್ಚೆತ್ಕೊಳ್ತಾರೆ. ಆದರೆ ನನ್ನ ಬಳಿ ಫೋನ್ ಕೂಡ ಇಲ್ಲ. ಏನು ಮಾಡೋದು? ಸಿಸ್ಟರ್ ಬಳಿ ಕೇಳುವ. ಸಿಸ್ಟರ್, ಸ್ವಲ್ಪ ನನ್ನ ಫೋನ್ ಕೊಡ್ತೀರಾ? PVP ಕಿಟ್ ಧರಿಸಿದ್ದ ಅವಳ ಕೇರ್ ಟೇಕರ್, ಇಲ್ಲ ಮೇಡಮ್, ನಿಮ್ಮ ತಾಯಿ ಕೊಡಬೇಡ ಅಂತ ಹೇಳಿದ್ದಾರೆ. ನಿಮ್ಮ ವಸ್ತುಗಳೆಲ್ಲ ಅವರ ಬಳಿ ಇವೆ. ಹೋಗಲಿ, ನಿಮ್ಮ ಫೋನ್ ಆದರೂ ಕೊಡಿ, 1 ನಿಮಿಷ ಅಷ್ಟೇ. ಸಾರಿ ಮೇಡಮ್, ಮೊದಲು 3 ದಿನ ಫೋನ್ ಮಾತಾಡಿ ನೀವು ಸ್ಟ್ರೆಸ್ ಮಾಡ್ಕೋಬಾರ್ದು, ರೆಸ್ಟ್ ಮಾಡಿ ಎಂದು ಹೇಳಿ ಹೊರಟುಬಿಟ್ಲು. ಕೃಷ್ಣ ಕೃಷ್ಣ, ಬೇಗ ಬಾರೋ. ಮಧ್ಯರಾತ್ರಿಯಲ್ಲಿ ಸೀತಾಪತಿ ಮಗನನ್ನು ಕೋಣೆಯ ಬಾಗಿಲು ಬಡಿದ್ರು. 2 ದಿನವಾದರೂ ರಾಮಲಕ್ಷ್ಮಿಯ ಜ್ವರ ಕಡಿಮೆಯಾಗಿರಲಿಲ್ಲ. ಜೊತೆಗೆ ಸೀತಾಪತಿಗೂ ಸುಸ್ತು ಶುರುವಾಗಿತ್ತು. ಏನಾಯ್ತಪ್ಪ, ಯಾಕಿಷ್ಟು ಗಾಬರಿ? ಕೃಷ್ಣ, ನಿಮ್ಮ ಅಮ್ಮ ತುಂಬ ನರಳುತ್ತಿದ್ದಾಳೆ ಕಣೋ. ಮೈಕೈ ನೋವಂತೆ, ಕೆಮ್ತಿದ್ದಾಳೆ ಕೂಡ. ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಯಾವ ಆಸ್ಪತ್ರೆ ಇದೆ ಇಲ್ಲಿ? ಏನಿದ್ರೂ ಪೇಟೆಗೆ ಹೋಗ್ಬೇಕಷ್ಟೆ. ಬೆಳಗ್ಗೆ ನೋಡುವ. ಈಗ ಮಲಗಿ ನಿದ್ದೆಯೇ ಮುಖ್ಯವಾಯಿತು ಮಗನಿಗೆ. ಲೋ, ನಿನ್ನಮ್ಮ ಅಲ್ಲಿ ನೋವು ಪಡ್ತಾ ಇದ್ರು ಇಷ್ಟು ಉದಾಸೀನವಾ? ಸರಿ, ಹೋಗಿ ಮಲಗು. ನನ್ನ ಹೆಂಡತಿಯನ್ನು ನಾನೇ ಕರ್ಕೊಂಡು ಹೋಗ್ತೀನಿ. ಹೊರಡಲು ಅನುವಾದವನನ್ನು 2ನೇ ಮಗ ತಡೆದನು. ಅಣ್ಣ, ಬಾ ಮೊದಲು ಅಮ್ಮನಿಗೆ ಏನಾಗಿದೆ ನೋಡುವ. ಮನೆಯಲ್ಲಿ ಇರುವವರೆಲ್ಲ ರೂಮಿಗೆ ಬಂದರು. ರಾಮಲಕ್ಷ್ಮಿ ಜೋರಾಗಿ ಉಸಿರಾಡ್ತಿದ್ರು. ಸೊಸೆಯರಿಬ್ಬರು ಅವರ ಸ್ಥಿತಿಯನ್ನು ನೋಡಿ ಹೊರಬಂದರು. ರುಕು ಅಕ್ಕ, ನನಗೆ ಅನುಮಾನ ಬರ್ತಿದೆ. ಅತ್ತೆಗೆ ಕೊರೋನಾ ಬಂದಿಲ್ಲ ತಾನೆ? ಯಶೋಧ ಕೇಳಿದ್ಲು. ನನಗೂ ಅನುಮಾನ ಬರ್ತಾ ಇದೆ ಯಶು. ಏನು ಮಾಡೋದು? ಮೊದಲು ನಮ್ಮ ಮಕ್ಕಳನ್ನು ದೂರವಿರಿಸೋಣ. ಅವರಿಬ್ಬರು ಏನು ಮಾಡ್ತಾರೆ ನೋಡೋಣ. ಟೆಸ್ಟ್ ಮಾಡಿಸಲಿ ಮೊದಲು. ಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ರಾಮಲಕ್ಷ್ಮಿಯನ್ನು ಕೊರೋನಾ ಟೆಸ್ಟ್ಗೆ ಕರೆದೊಯ್ಯಲಾಯಿತು. ಜೊತೆಗಿದ್ದ ಸೀತಾಪತಿಯು ಮಾಡಿಸಿದಾಗ ಇಬ್ಬರಿಗೂ ಕೊರೋನಾ ಇರೋದು ಖಾತ್ರಿಯಾಗಿತ್ತು, ದೃಢಪಟ್ಟಿತು. ಮಕ್ಕಳಿಬ್ಬರು ನೋವು ಪಡುವ ಬದಲು ಭಯಪಟ್ಟರು. ಅವರಿಬ್ಬರನ್ನು ಒಳ ಕೂರಿಸಿ ಹೊರಬಂದು, ರಘು, ಏನೋ ಇದು? ಇವರಿಬ್ಬರಿಗೂ ಏನಾಗಿದೆ? ಏನು ಮಾಡೋದೀಗ? ಏನು ಅಂದರೆ ಆಸ್ಪತ್ರೆಗೆ ಸೇರಿಸ್ಬೇಕು ಅಷ್ಟೇ. ಇಲ್ಲಿ ಬೆಡ್ ಖಾಲಿ ಇಲ್ವಂತೆ ಕಣೋ. ನಾನು ಆಗಲೇ ಕೇಳಿದೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂದರು. ಅದೇ ಯೋಚನೆ, ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸೋಣ. ಕೃಷ್ಣ ಯೋಚಿಸಿದನು. ಲೋ ಅಣ್ಣ, ಈಗ ಮನೆಯವರಿಗೆಲ್ಲ ಟೆಸ್ಟ್ ಮಾಡಿಸ್ಬೇಕು ಕಣೋ. ಗೊತ್ತಿಲ್ಲ ಎಷ್ಟು ಜನರಿಗೆ ಬಂದಿರುತ್ತೆ ಅಂತ. ಇವರಿಬ್ಬರಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರೆ ನಮ್ಮ ಮಕ್ಕಳ ಕಥೆಯೇನು? ಯಾವುದಾದರೂ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿಬಿಡೋಣ. ಮಿಕ್ಕಿದ್ದು ಆಮೇಲೆ ನೋಡೋಣ. ಇಬ್ಬರಿಗೂ ಅದೇ ಸರಿ ಎನಿಸಿ ಅದನ್ನೇ ಮಾಡಿದ್ರು. ತಾವು ಹಿಂದೆಯೇ ಬರುವುದಾಗಿ ಹೇಳಿ ಸೀತಾರಾಮು ದಂಪತಿಯನ್ನು ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ಕಳಿಸಿದರು. ಮಕ್ಕಳು ನಮಗಾಗಿ ತುಂಬ ಕಷ್ಟಪಡ್ತಿದ್ದಾರೆ ಎಂಬ ಭ್ರಮೆಯಲ್ಲೇ ಇಬ್ಬರು ಬೆಂಗಳೂರಿಗೆ ಸೇರಿದರು. ಅವರಿಬ್ಬರಲ್ಲಿ ಇದ್ದ ಕೋವಿಡ್ ರಿಪೋರ್ಟ್ನಿಂದ ಅಡ್ಮಿಟ್ ಮಾಡಿಕೊಳ್ಳಲಾಯಿತು. ಮನೆಗೆ ಬಂದ ಕೃಷ್ಣ ಹಾಗೂ ರಘು ಎಲ್ಲರಿಗೂ ವಿಷಯ ತಿಳಿಸಿದರು. ಅಂದೇ ಅವರಿಗೆಲ್ಲ ಟೆಸ್ಟ್ ಮಾಡಿಸಲಾಯಿತು. ಕೃಷ್ಣನ ಮೊಮ್ಮಗ 3 ವರ್ಷದ ಪುಟ್ಟ ಮಗುವಿಗೆ ಹೊರತಾಗಿ ಯಾರಿಗೂ ಸೋಂಕು ತಾಗಿರಲಿಲ್ಲ. ಎಲ್ಲರೂ ಮಗುವಿನ ಆರೈಕೆಯನ್ನು ಮನೆಯಲ್ಲೇ ಮಾಡುವುದಾಗಿ ನಿರ್ಧರಿಸಿ ಮನೆಯನ್ನು ಸ್ಯಾನಿಟೈಸ್ ಮಾಡಿಸಿದರು. ಸದ್ಯಕ್ಕೆ ವೃದ್ಧ ದಂಪತಿಗಳನ್ನು ಮರೆತೇ ಬಿಟ್ಟಿದ್ರು. ಸರ್ಕಾರಿ ಆಸ್ಪತ್ರೆ ಆದ್ರಿಂದ ಇಬ್ಬರಿಗೂ ಉಚಿತವಾದ ಚಿಕಿತ್ಸೆ ನೀಡಲಾಗಿತ್ತು. ರೀ, ನಾವು ಈ ಮನೆಯಲ್ಲಿ ಇರೋದು ಬೇಡ ರೀ. ಊಟದ ನಂತರ ತಮ್ಮ ಕೋಣೆಯಲ್ಲಿ ಕುಳಿತಿದ್ದ ಯಶೋಧ ತಮ್ಮ ಪತಿ ರಘುವಲ್ಲಿ ಕೇಳಿದ್ಲು. ಅರೆ, ಇದೇನು ಯಶು, ಹೀಗೆ ಹೇಳ್ತೀಯ? ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋದು? ಎಲ್ಲರೂ ಹುಷಾರಾಗಿದ್ದೀವಿ ತಾನೆ? ಮತ್ತೇನು ತೊಂದರೆ? ಏನು ಅಂದರೆ ನಿಮ್ಮ ಅಣ್ಣನ ಮೊಮ್ಮಗನಿಂದ ನಮಗೆ ಸೋಂಕು ತಗುಲಿದ್ರೆ ಅಂತ. ಹೇಗಿದ್ರು ನನ್ನ ತವರ ಮನೆಗೆ ಇಲ್ಲಿಂದ 1 ಗಂಟೆಯ ಪ್ರಯಾಣ ಅಷ್ಟೇ. ಅಲ್ಲೇ ಅಪ್ಪ ಬಿಟ್ಟರೆ ಯಾರೂ ಇಲ್ಲ.
ಇದು ಮುಗಿಯೋವರೆಗೂ ಅಲ್ಲೇ ಇರೋಣ. ಯಾಕೆ ಯಶು, ಈ ಸಮಯದಲ್ಲಿ ನಾವು ಅಣ್ಣನನ್ನು ಬಿಟ್ಟು ಹೋದರೆ ಹೇಗೆ ಹೇಳು? ಎಲ್ಲರೂ ಹುಷಾರಾಗಿದ್ದಾರೆ ತಾನೆ? ಮಗು ಕೂಡ ರೂಮಲ್ಲೇ ಇರುತ್ತೆ. ನೀವು ಬರೀ ಇಷ್ಟೇ ನೋಡಿರೋದು. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಆ ಅಜಯ್ಗೂ ಸ್ವಲ್ಪ ಜ್ವರ ಕಾಣಿಸ್ತಂತೆ. ಅದಕ್ಕೆ ಅವನ ಹೆಂಡತಿ ಅವನನ್ನು ನೋಡ್ಕೊಳ್ಳಲು ಹೋದ್ಲು. ಮಗುವಿಗೆ ಊಟ ತಿನ್ಸೋಕೆ ನಮ್ಮ ಮಗಳನ್ನು ಕಳಿಸಿದ್ದಾರೆ. ಅದು PVP ಕಿಟ್ ಹಾಕದೆ ಕಳಿಸಿದ್ದಾರೆ. ಏನಾದರೂ ಸೋಂಕು ಬಂದರೆ ಏನು ಮಾಡೋದು ನಾವು? ಮೊದಲೇ ಮದುವೆ ವಯಸ್ಸಿಗೆ ಬಂದ ಮಗಳು, ಎಷ್ಟು ಜೋಪಾನ ಮಾಡಿದ್ರೆ ಸಾಲದು. ಅರೆ, ಇದನ್ನು ಮೊದಲೇ ಹೇಳಬೇಕಿತ್ತು ನೀನು. ಸರಿ, 1-2 ದಿನ ನೋಡುವ ಇರು. ರಿಪೀಟ್ ಆದರೆ ಅಲ್ಲಿಗೆ ಹೋಗುವ. ಅಯ್ಯೋ, ಇವತ್ತೇ ಹೊರಡೋಣ ಅಂತ ಹೇಳ್ತಾ ಇರೋದು ಮರೆತ್ಬಿಟ್ರಾ? ನಿಮ್ಮ ತಂದೆ ತಾಯಿ ವಾಪಸ್ ಬಂದರೆ ಇನ್ನು 15 ದಿನ ಕ್ವಾರಂಟೈನ್ ಇರಬೇಕಾಗತ್ತೆ. ಆಗ ಮತ್ತೆ ಅದು ಪೂರ ನಮ್ಮ ತಲೆ ಮೇಲೆ ಬೀಳುತ್ತೆ. ಬೇಕಾಯ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು ಇವತ್ತೇ ಹೊರಡುವ ಅಂತ. ಅಪ್ಪನಿಗೆ ಹುಷಾರಿಲ್ಲ, ಅವರನ್ನು ನೋಡಿಕೊಂಡು ಸ್ವಲ್ಪ ದಿನ ಅಲ್ಲೇ ಇರ್ತೀವಿ ಅಂತ ಕಾರಣ ಕೊಡೋಣ. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಬಾ, ಈಗಲೇ ಮಾತಾಡ್ಬಿಡುವ. ಈಗ ಸಡನ್ನಾಗಿ ಹೋಗ್ತೀನಿ ಅಂದರೆ ಹೇಗೋ? ಹೊರಗಡೆ ಕಷ್ಟ ಆಗ್ಬೋದು ನಿಮಗೆ. ಕಾಟಾಚಾರಕ್ಕೆ ಕೇಳಿದ್ರು ಕೃಷ್ಣ. ಮನೆಯಲ್ಲಿ ಜಾಸ್ತಿ ಜನ ಉಳಿದ್ರೆ ಎಲ್ಲಿ ತೊಂದರೆಯಾಗೋದೋ ಎಂದು ಯೋಚಿಸಿದ್ರು. ಆದರೆ ತಮ್ಮನಲ್ಲಿ ಹೇಳಲಾಗದೆ ಸುಮ್ಮನಿದ್ರು. ಈಗ ತಮ್ಮನಿಗೆ ಹೊರಡುವ ಮಾತನ್ನು ತಿಳಿಸಿದಾಗ ಹರಕೆಗೆ ತಡೆದರು. ಮಾವನ ಆರೋಗ್ಯ ಕೂಡ ಮುಖ್ಯ ಕಣೋ ಅಣ್ಣ. ಇಲ್ಲಿ ಮಗುವನ್ನು ನೋಡ್ಕೊಳ್ಳೋಕ್ಕೆ ಇದ್ದಾರೆ ಅಲ್ವಾ? ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಮಾವ ಕೇಳ್ತಿದ್ದಾರೆ. ಅದಕ್ಕೆ ಇಬ್ಬರನ್ನು ಕರ್ಕೊಂಡು ಹೋಗ್ತೀವಿ. ಸರಿನಪ್ಪ, ಹುಷಾರು. ಆ ದಿನವೇ ರಘು ಹಾಗೂ ಯಶೋಧ ತಮ್ಮ ಮಕ್ಕಳೊಡನೆ ಅಲ್ಲಿಂದ ಹೊರಟರು. ರೀ, ಅವರನ್ನು ಯಾಕೆ ಹೋಗಲ್ಬಿಟ್ರಿ? ರುಕ್ಮಿಣಿ ಪ್ರಶ್ನಿಸಿದ್ಲು. ಯಾಕೆ ಅಂದರೆ ಏನು? ಜಾಸ್ತಿ ಜನ ಇರೋದು ಒಳ್ಳೇದಲ್ಲ, ಹೋಗಲಿ ಬಿಡು. ಅಯ್ಯೋ, ಸರಿಯಾಗಿ ಮಾಡಿದ್ದಾರೆ ಅವರು. ನಿಮ್ಮ ತಂದೆ ತಾಯಿ ಇಲ್ಲಿಗೆ ಬಂದರೆ ಎಲ್ಲಿ ಅವರ ತಲೆ ಮೇಲೆ ಬೀಳುತ್ತೋ ಅಂತ ಓಡ್ ಹೋಗಿದ್ದಾರೆ. ನಾಳೆ ದಿನ ಅವರನ್ನು ನೋಡ್ಕೊಳ್ಳೋ ಕರ್ಮ ನಮಗೆ ಬೀಳುತ್ತೆ. ಏನ್ರಿ, ನೀವು ಸ್ವಲ್ಪನಾದರೂ ಯೋಚಿಸಬಾರ್ದಾ? ನಾವೇ ನೋಡ್ಕೊಳ್ಳೋಣ ಬಿಡು ರುಕ್ಕು. ಆಹಾ, ನೋಡ್ಕೊತೀರಾ? ಬೆಂಗಳೂರಿನ ಆಸ್ಪತ್ರೆಯಲ್ಲಿ ರೋಗ ಸಂಪೂರ್ಣ ಗುಣ ಆಗೋವರೆಗೂ ನೋಡ್ಕೊಳ್ಳೋದಿಲ್ಲ. 3 ದಿನ ಆದಮೇಲೆ ಕಳಿಸ್ಬಿಡ್ತಾರೆ. ಸೋಂಕಿದ್ರೆ ನಾವು ಹೇಗೆ ನೋಡ್ಕೊಳ್ಳೋಕ್ಕಾಗುತ್ತೆ? ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವರಿಬ್ಬರು ಹುಷಾರಾಗೋ ತನಕ ಇಲ್ಲಿಗೆ ಬರಬಾರ್ದು ಅಷ್ಟೇ. ಇಲ್ಲ, ನಿಮ್ಮ ತಮ್ಮನಿಗೆ ನೋಡ್ಕೊಳ್ಳೋಕೆ ಹೇಳಿ. ಆಸ್ಪತ್ರೆಯಿಂದ ಕಾಲ್ ಬಂದರೆ. ರೀ, ನನಗೆ ನಿಮ್ಮ ನೋವು ಅರ್ಥವಾಗುತ್ತೆ. ನನಗೂ ಅವರ ಮೇಲೆ ಪ್ರೀತಿ ಇದೆ. ಹಾಗಂತ ಭವಿಷ್ಯ ಇರೋ ಮಕ್ಕಳ ಜೀವನವನ್ನು ಹಾಳು ಮಾಡೋಕ್ಕಾಗತ್ತಾ? ನೀವೇ ಹೇಳಿ. ಒಂದು ವೇಳೆ ನನಗೆ ಈ ಸೋಂಕು ಬಂದಿದ್ರೆ ನಾನು ದೂರ ಇರ್ತಿದ್ದೆ ತಾನೆ. ಸದ್ಯಕ್ಕೆ ಹೇಗೋ ಅವರು ನೋಡ್ಕೊತಾರೆ ಬಿಡಿ, ಅಷ್ಟನ್ನು ಹೇಳಿ ಹೋದ್ಲು. ಅಂದಿನಿಂದ ಆಸ್ಪತ್ರೆಯಿಂದ ಬರುವ ಕರೆಯನ್ನು ಕೃಷ್ಣ ಸ್ವೀಕರಿಸುತ್ತಿರಲಿಲ್ಲ. ನೋಡಮ್ಮ, ನನ್ನ ಹೆಂಡತಿ ಪಕ್ಕದ ಕೋಣೆಯಲ್ಲೇ ಇದ್ದಾಳೆ. ಹುಷಾರಾಗಿದ್ದಾಳೆ ತಾನೆ? ಸೀತಾಪತಿ ಆತಂಕದಿಂದಲೇ ಕೇಳಿದರು. ಅಡ್ಮಿಟ್ ಆದಾಗಿನಿಂದ ಒಬ್ಬರನ್ನೊಬ್ಬರು ನೋಡಲು ಅವಕಾಶ ನೀಡಿರಲಿಲ್ಲ. ಅಯ್ಯೋ, ಎಷ್ಟು ಸಾರಿ ಕೇಳ್ತೀಯ? ಹೇಳ್ದೆ ತಾನೆ ಮಲಗಿದ್ದಾರೆ ಅಂತ. ಏನೋ ಇವರೊಬ್ಬರಿಗೆ ಹೆಂಡತಿ ಇರುವ ಹಾಗೆ ಆಡ್ತಾರೆ ಕರ್ಮ. ನರ್ಸ್ ಅವರಿಗೆ ಕೇಳಿಸುವಂತೆ ಬೈದ್ಕೊಂಡ್ಳು. ಅಜ್ಜ, ಜ್ವರ ಕಡಿಮೆ ಆಯ್ತಾ ನಿಮಗೆ? ಸೀತಾಪತಿಯನ್ನು ಪರೀಕ್ಷಿಸಲು ಅಲ್ಲಿನ ಆಸ್ಪತ್ರೆಯ ಜೂನಿಯರ್ ಡಾಕ್ಟರ್ ಪೂರ್ಣಿಮಾ ಬಂದ್ಲು. ಕಡಿಮೆ ಆಗಿದೆ ಕಣಮ್ಮ. ನನಗಿನ್ನೂ ನನ್ನ ರಾಮನದೇ ಚಿಂತೆ. ಅವಳಿಗೆ ಇಮ್ಯುನಿಟಿ ಕಡಿಮೆ. ಈ ಊಟ ಅವಳಿಗೆ ಸೇರೋದು ಇಲ್ಲ. ಅಜ್ಜ, ಅವರಿಗೆ ಏನೂ ಆಗಲ್ಲ. ಸ್ವಲ್ಪ ಕಷ್ಟ ಆಗ್ತಿದೆ, ಆದರೂ ಸುಧಾರಿಸ್ಕೊಳ್ತಾ ಇದ್ದಾರೆ. ನೀವು ಚಿಂತೆ ಮಾಡಬೇಡಿ. ಟೆನ್ಷನ್ ಆದರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನೀವು ತಪ್ಪು ತಿಳಿಲಿಲ್ಲ ಅಂದರೆ ನಿಮ್ಮನ್ನು ಒಂದು ಮಾತು ಕೇಳಲ್ಲ? ಹಿಂಜರಿಕೆಯಲ್ಲಿ ಕೇಳಿದ್ಲು. ಅಯ್ಯೋ, ನೀನು ನನ್ನ ಮೊಮ್ಮಗಳಿದ್ದ ಹಾಗೆ ಕೇಳಮ್ಮ. 2 ದಿನದಲ್ಲೇ ಅಷ್ಟು ಆತ್ಮೀಯತೆ ಬೆಳೆದಿತ್ತು ಅವರಲ್ಲಿ. ಇನ್ನು 2 ದಿನದಲ್ಲಿ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತಾರೆ ಅಜ್ಜ. ಆದರೆ ನಿಮ್ಮ ಮನೆಯವರು ಆಸ್ಪತ್ರೆಯ ಕರೆಗೆ ಉತ್ತರ ಕೊಡ್ತಾ ಇಲ್ಲ. ತಲೆ ತಗ್ಗಿಸಿದ್ಲು.
ಇಷ್ಟು ದಿನವಾದರೂ ಬಾರದ ಮಕ್ಕಳ ಮೇಲಿನ ನಂಬಿಕೆ ಸೀತಾಪತಿಗೆ ಸತ್ತು ಹೋಗಿತು. ಅಲ್ಲಿಂದ ಹೊರಡಿಸುವ ಮುನ್ನ ಅವರು ಆಡಿದ ಮಾತುಗಳನ್ನು ತಾವೇ ಕೇಳಿದ್ರಲ್ವೇ. ಆ ದಿನ ಮಡದಿಯ ಜೀವ ಮುಖ್ಯವೆಂದು ಸುಮ್ಮನಾಗಿದ್ರು. ಆದರೆ ಇಂದು ತಾವು ಹೊರಟುಬಿಟ್ರೆ ಅವಳ ಗತಿಯೇನು ಯೋಚಿಸಿದಾಗ ಕಣ್ತುಂಬಿಕೊಂಡಿತು. ಮಕ್ಕಳನ್ನು ದೂಷಿಸಲಾರರು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ತಮ್ಮ ಮಕ್ಕಳೇ ಮುಖ್ಯ, ಹಾಗೂ ಅವರ ಜೀವನವೇ ಮುಖ್ಯ. ಅವರು ಬದುಕಿದ್ದಾರೆ ತಾನೆ. ಬೇರೆಯವರಿಗೆ ಸಹಾಯ ಮಾಡೋದು ಸ್ವಾರ್ಥ ಎನಿಸಿದ್ರೂ ಕಹಿ ಸತ್ಯವದು. ಸೋಂಕು ಯಾರಿಂದ ಹೇಗೆ ಬಂದಿತೋ ತಿಳಿದಿಲ್ಲ. ಒಲವಿನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿತು. ನಮ್ಮ ಜೊತೆಗಿರುವವರು ಯಾರೂ ನಮ್ಮವರಲ್ಲ ಎನ್ನುವ ಪಾಠವನ್ನು ಕಲಿಸಿತು. ಯಾರ ಸಹಾಯವೂ ಬೇಡ ನನಗೆ. ಬದುಕಿದ್ರೂ ಸರಿ, ಸತ್ರೂ ಸರಿ, ಅದು ನನ್ನ ರಾಮನೊಡನೆ. ಈ ತ್ವಚ ರೋಗ ನಮ್ಮನ್ನು ದೈಹಿಕವಾಗಿ ದೂರಪಡಿಸಬಹುದು, ಆದರೆ ಮಾನಸಿಕವಾಗಿ ಅಲ್ಲ. ದೇವರ ದಯೆಯಿಂದ ಜೀವ ಉಳಿದ್ರೆ ನನ್ನವಳಿಗಾಗಿ ಬದುಕುವೆ. ಅಜ್ಜ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೀತಾಪತಿಯ ದೀರ್ಘ ಆಲೋಚನೆಗೆ ಅಡ್ಡವಾದ್ಲು ಪೂರ್ಣಿಮಾ. ಏನಿಲ್ಲಮ್ಮ, ಕುಟುಂಬದವರು ಬರಲೇಬೇಕಾ? ನಾವೇ ಹೋಗ್ತೀವಿ. ಕುಟುಂಬದವರ ಮಾನವನ್ನು ಬೇರೆಯವರ ಮುಂದೆ ಬಹಿರಂಗಪಡಿಸಲು ಯಾವ ತಂದೆಯೂ ಯೋಚಿಸಲ್ಲ. ಸಾಧ್ಯವೇ ಇಲ್ಲ ಅಜ್ಜ. ನಿಮಗೆ ಏನು ತೊಂದರೆ ಇಲ್ಲ ನಿಜ, ಆದರೆ ಅಜ್ಜಿಯ ಪರಿಸ್ಥಿತಿ ಹಾಗಿಲ್ಲ. ಅವರಿಗೆ ಬ್ರೀಸಿಂಗ್ ಇದೆ, ನಿಮಗೆ ಗೊತ್ತಾ ತಾನೇ? ಅವರನ್ನು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಜೊತೆಗೆ ಆಕ್ಸಿಜನ್ ಸಿಲಿಂಡ್ರನ್ನು ಕೊಡಬೇಕು. ಅದು ಇಲ್ಲದೆ ಅವರಿಗೆ ಮಧ್ಯ ಖಂಡಿತ ಕಷ್ಟವಾಗುತ್ತೆ. ಅಜ್ಜ, ಇವತ್ತಿನ ನಂತರ ಇನ್ನು 2 ದಿನ ನಾನು ಬೇರೆ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿವರೆಗೂ ಎಲ್ಲಿಗೂ ಹೋಗಬೇಡಿ. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸಿಲ್ಲದಿದ್ದರೂ ಪೂರ್ಣಿಮಾ ಕರ್ತವ್ಯಕ್ಕೆ ತಲೆ ಬಾಗಲೇಬೇಕು. ಚಿಂತಿಸಬೇಡಮ್ಮ, ನೀನು ಇಲ್ಲಿವರೆಗೂ ಮಾಡಿರೋ ಸಹಾಯವೇ ತುಂಬ ಇದೆ. ಹೋಗ್ಬಾ. ಅಜ್ಜ, ಈ ಹಣ ತಗೊಳ್ಳಿ. ಹಣದ ಕಂತನ್ನು ಕೈಗಿಟ್ಲು. ಅರೆ, ಇದೇನು ಮಾಡ್ತಿದೀಯಾ ನೀನು? ದಯವಿಟ್ಟು ಬೇಡಮ್ಮ. ಸೀತಾಪತಿ ಸುತಾರಾಮ್ ಒಪ್ಪಲಿಲ್ಲ. ಪೂರ್ಣಿಮನಕ್ಕೂ ಇದು ನನ್ನ ಹಣವಲ್ಲ ಅಜ್ಜ, ನಿಮ್ಮದು. ನೀವು ಅಡ್ಮಿಟ್ ಆದಾಗ ನಿಮ್ಮ ವಸ್ತುಗಳ ಜೊತೆ ಇತ್ತು. ಈ ಆಸ್ಪತ್ರೆಯವರು ಇದನ್ನು ತಗೊಳ್ಳೋಕ್ಕೆ ನೋಡಿದ್ರು, ಆದರೆ ಅದಕ್ಕಿಂತ ಮುಂಚೆ ನನ್ನ ಕೈ ಸೇರಿತು. ನಿಮ್ಮ ಹಣ ಬೇಡ ಅನ್ಬೇಡಿ. ತಪಸ್ವಿ ಕೊಟ್ಟ ಹಣವೆಂದು ಆಗ ನೆನಪಿಗೆ ಬಂದಿತು ಅವರಿಗೆ. ಟೆಸ್ಟ್ಗೆ ಹೊರಡುವ ದಿನ ಯಾವುದಕ್ಕೂ ಇರಲಿ ಎಂದು ಸೀತಾಪತಿಯೇ ತಮ್ಮ ಬ್ಯಾಗಿನಲ್ಲಿ ಇರಿಸ್ಕೊಂಡಿದ್ರು. ಅವರಿಗೆ ಹೇಳಬೇಕಾದ ಕೆಲವು ವಿಷಯಗಳನ್ನು ತಿಳಿಸಿ ಪೂರ್ಣಿಮಾ ಅಲ್ಲಿಂದ ಹೊರಟಳು. ಮೇಡಮ್, ನಮ್ಮ ಕಡೆ ಇಬ್ಬರಿಗೆ ಬೆಡ್ ಸಿಗ್ತಾ ಇಲ್ಲ. ಏನಾದರೂ ಮಾಡಿ ಇಲ್ಲೇ ಕೊಡ್ಸೋಕ್ಕಾಗುತ್ತಾ ನೋಡಿ ಮೇಡಮ್. ನರ್ಸ್ ಒಬ್ಬಳು ಆಸ್ಪತ್ರೆಯ ಕೋವಿಡ್ ಬೆಡ್ಗಳ ನಿರ್ವಾಹಕಿಯಲ್ಲಿ ವಿನಂತಿಸಿದ್ಲು. ಅಯ್ಯೋ ಸುಮ್ಮನಿರಮ್ಮ, ಈಗಲೇ ಸರ್ಕಾರದವರಿಗೆ ಸುಳ್ಳು ಲೆಕ್ಕ ಕೊಟ್ಟು ಸಾಕಾಯಿತು ನನಗೆ. ಇನ್ನು ನಿಮ್ಗೆ ಎಲ್ಲಿಂದ ತರಲಿ? ಈಗ ಯಾವುದು ಖಾಲಿ ಇಲ್ಲ ಅಂತ ನಿನಗೂ ಗೊತ್ತು ತಾನೆ. ಮೇಡಮ್, ಯಾರನ್ನಾದರೂ ಡಿಸ್ಚಾರ್ಜ್ ಮಾಡಿಬಿಡಿ. ಯಾರನ್ನಂತ ಮಾಡೋದು? ಹಾಗೆ ಮಾಡಿದ್ರೆ ಅವರ ಕುಟುಂಬದವರು ನಮ್ಮ ತಲೆ ಮೇಲೆ ಬಂದು ಕೂರ್ತಾರಷ್ಟೇ. ಜೊತೆಗೆ ಸಾಯೋ ಸೋಂಕಿತರು ಯಾರೂ ಇಲ್ಲ ಅನ್ಸುತ್ತೆ. ಮೇಡಮ್, 2ನೇ ವಾರ್ಡ್ನಲ್ಲಿ ರಾಮಲಕ್ಷ್ಮಿ ಅಂತ ಸೋಂಕಿತೆ ಇದ್ದಾರೆ. ಉಸಿರಾಟದ ತೊಂದರೆ ಜಾಸ್ತಿ, ಜೊತೆಗೆ ಬದುಕೋದು ತುಂಬ ಕಷ್ಟ. ನೋಡಿ, ಅವರಿಗೇನಾದರೂ ಮಾಡೋದಾದರೆ ಅವರ ಗಂಡ ಕೂಡ ಪಕ್ಕದ ವಾರ್ಡ್ನಲ್ಲೇ ಇದ್ದಾರೆ. ಗುಣಮುಖ ಆಗಿಲ್ಲ ಅಂದರೂ ಹೆಂಡತಿಯ ಬಗ್ಗೆ ಕೇಳಿ ಕೇಳಿ ತಲೆ ತಿಂತಿದ್ದಾರೆ. ಇವರ ಕತೆ ಮುಗೀತು ಅಂದರೆ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ. ಯೋಚನೆ ಮಾಡಿ. ಹೋ, ವೃದ್ಧ ದಂಪತಿ ಅಂತ ಹೇಳ್ತೀಯಾ? ಅವರ ಫ್ಯಾಮಿಲಿ ಬಂದರೆ ಏನು ಮಾಡೋದು? ಅದು ಕೂಡ ಸಾಧ್ಯವಿಲ್ಲ ಮೇಡಮ್. ಅವರ ಕುಟುಂಬ ಇವರ ಬಗ್ಗೆ ಕ್ಯಾರೆ ಅಂತಿಲ್ಲ. ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ ಕೂಡ ರಿಸೀವ್ ಆಗ್ತಿಲ್ಲ. ಅನಾಥರು ಅನಿಸುತ್ತೆ. ನಿರ್ವಾಹಕಿನಕ್ಕೂ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೇಳ್ತಿದ್ಯಾ ಅನ್ನೋ. ಸರಿ, ಹಾಗಾದರೆ ಮೊದಲು ರಾಮಲಕ್ಷ್ಮಿಗೆ ಡಿಸ್ಚಾರ್ಜ್ ಬರ್ಕೊಡಿ. ನಾವು ಗುಣಮುಖ ಅಂತ ಬರ್ಕೊಡ್ತೀವಿ. ಅವರು ಹೋದರೆ ಅವಳ ಗಂಡ ಕೂಡ ಹೋಗ್ತಾನೆ. 2 ಬೆಡ್ ಸಿಗುತ್ತೆ. ಹಾಗೆ 2 ಬೆಡ್ಗಳಿಗೆ ಸೇರಿ 50,000 ಕೊಡಬೇಕು. ಕಡಿಮೆ ಆದರೆ ವೇಟಿಂಗ್ ಲಿಸ್ಟ್ನಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀವಿ ಅಷ್ಟೇ. ಇಲ್ಲ ಕೊಡ್ತಾರೆ. ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ.
ನೀವು ಮುಂದಿನ ಪ್ರೊಸೀಜರ್ ಮಾಡ್ಕೊಳ್ಳಿ ಹೇಳುತ್ತಾ ಅಲ್ಲಿಂದ ಓಡಿದ್ಲು. ಏನಜ್ಜಿ, ನಿಮ್ಮ ಕಡೆಯವರಿಗೆ ಸ್ವಲ್ಪ ಆದರೂ ಜವಾಬ್ದಾರಿ ಬೇಡವಾ? ಆಸ್ಪತ್ರೆಗೆ ಸೇರಿಸಲು ಬರಲಿಲ್ಲ, ಈಗ ಡಿಸ್ಚಾರ್ಜ್ ಮಾಡಬೇಕು ಅಂತ ಇದ್ದರೆ ಫೋನ್ ಕೂಡ ತೆಗಿತಿಲ್ಲ. ಇನ್ನು ಎಷ್ಟು ದಿನ ಅಂತ ನಿಮ್ಮನ್ನು ಇಟ್ಕೊಳ್ಳೋದು ನಾವು? ನರ್ಸ್ ಅವಳಿಗೆ ಮಾತ್ರೆಯನ್ನು ನೀಡುತ್ತಾ ಕೇಳಿದ್ಲು. ರಾಮಲಕ್ಷ್ಮಿ ಅತಿ ಪ್ರಯಾಸದಿಂದ, ನನ್ನ ಗಂಡ ಇಲ್ಲೇ ಇದ್ದಾರೆ, ಅವರಿಗೆ ಹೇಳಿ. ಥೂ, ಈ ಮುದುಕಿ ಸಾಯೋದು ಇಲ್ಲ, ಅದು ಏನು ಆಸೆನೋ ಬದುಕೋಕೆ, ತನ್ನಲ್ಲೇ ಗೊಣಗಿಕೊಂಡ್ಳು. ಇರಿ, ಅವರ ಬಳಿ ಕೇಳ್ತೀನಿ. ಅಜ್ಜ, ನಿಮ್ಮ ಹೆಂಡತಿಯನ್ನು ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ. ನಿಮ್ಮ ಮನೆಯವರದು ಏನು ಕತೆ? ಏನಮ್ಮ ಹೀಗೆ ಕೇಳ್ತಿದ್ಯಾ? ನಾವು ಅಡ್ಮಿಂಟ್ ಆಗಿ ಇನ್ನು 3 ದಿನ ಅಷ್ಟೇ ಆಗಿರೋದು. ಸೋಂಕು ಹೋಗೋಕ್ಕೆ 14 ದಿನ ಆದರೂ ಬೇಕು ತಾನೆ? ನರ್ಸ್ಗಳು ಗಲಿಬಿಲಿಗೊಂಡ್ರು. ತೋರಿಸಿಕೊಳ್ಳದೆ ಅಯ್ಯೋ ಸುಧಾರಿಸ್ಕೊಂಡಿರೋದಕ್ಕೆ ಕಳಗಿಸ್ತಾ ಇರೋದು. ನಿಮ್ಮನ್ನೇ ನೋಡಿಕೊಂಡು ಕೂತ್ಕೊಂಡ್ರೆ ಬೇರೆ ಸೋಂಕಿತರ ಕತೆ ಏನು? ಸುಮ್ಮನೆ ಮಾತು ಬೇಡ. ಈಗೇನು ಕರ್ಕೊಂಡು ಹೋಗ್ತಿರೋ ಇಲ್ಲ ಆಸ್ಪತ್ರೆಯಿಂದ ನಾವೇ ಆಚೆ ಕೂರಿಸ್ಬೇಕಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸಗಾರರದೇ ದರ್ಬಾರು. ವೈದ್ಯರು ಬರುತ್ತಿದ್ದಿದೆ ಅಪರೂಪಕ್ಕೆ. ಅವರಿಗೂ ಅವರ ಜೀವ ಮುಖ್ಯ. ಪ್ರಾಣದ ಹಂಗನ್ನು ತೊರೆದು ಬರುವವರು ಕೆಲವರಾದರೆ ದುಡ್ಡಿನ ಆಸೆಗೆ ಬರುವವರೇ ಹೆಚ್ಚು. ಸೀತಾಪತಿಗೆ ಪ್ರಶ್ನೆ ಮಾಡುವ ಶಕ್ತಿ ಇದ್ರೂ ಹೆಂಡತಿಗಾಗಿ ಒಪ್ಕೊಂಡ್ರು. ಬೆಡ್ ಸ್ಕ್ಯಾಮ್ ಮತ್ತು ಸೋಂಕಿತರ ಸಾವನ್ನು ಪೇಪರ್ನಲ್ಲಿ ಓದಿ ತಿಳಿದಿದ್ರು. ಸದ್ಯ ಮುದುಕ ಒಪ್ಕೊಂಡ. ನರ್ಸ್ ಉಸಿರು ದಬ್ಬದ್ಲು. ಸೀತಾ, ನಮಗೆ ಕೊರೋನಾ ಹೊರಟೋಯ್ತು. ನಾವ್ಯಾಕೆ ಹೀಗೆ ಇಲ್ಲಿ ಕೂತಿದ್ದೀವಿ? ಮಕ್ಕಳಿಗೆ ಕಾಲ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋಕೆ. ಬಸ್ ಸ್ಟಾಪಿನ ತಂಗುದಾಣದಲ್ಲಿ ಹೆಂಡತಿಯನ್ನು ಕೂರಿಸ್ಕೊಂಡು ಸೂರು ದಿಟ್ಟಿಸಿದ್ರು ಸೀತಾಪತಿ. ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ ಅವರಿಗೆ. ಇಬ್ಬರಲ್ಲೂ ಇನ್ನೂ ಸೋಂಕಿದೆ ಎಂಬುದು ತಿಳಿದಿದೆ. ಗುಣಪಡಿಸಬೇಕಾದವರೇ ಹಣದ ಆಸೆಗೆ ಹೊರಗಟ್ಟಿದ್ರು. ಇಷ್ಟು ವರ್ಷ ಎತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿದ ಮಕ್ಕಳು ಕೂಡ ಕ್ಯಾರೆ ಅಂತಿಲ್ಲ. ಇನ್ನು ನಮ್ಮ ಬದುಕಿಗೆ ಅರ್ಥವೇನು? ಪಕ್ಕದಲ್ಲಿ ಸುಸ್ತಾಗಿ ಕುಳಿತಿರುವ ಹೆಂಡತಿ ಉಸಿರಾಡಲು ಕಷ್ಟಪಡ್ತಿದ್ದಾಳೆ. ಒಮ್ಮೆಲೆ ಉಸಿರು ನಿಂತುಬಿಟ್ರೆ? ಹೀಗೆ ಕಾಪಾಡಿಕೊಳ್ಳಿ ಇವಳನ್ನು. ಭುಜಕ್ಕೆ ಒರಗಿದ ಮಡದಿಯ ಮುಖವನ್ನು ದಿಟ್ಟಿಸಿದರು. ವಾರದ ಮುಂಚೆ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿತ್ತು ಅವಳ ಮೊಗ. ಗಂಡನಿಗಾಗಿ ಶ್ರಾವ್ಯವಾಗಿ ಹಾಡುತ್ತಿದ್ದವಳು ಇಂದು ಒಂದು ಅಕ್ಷರ ಮಾತನಾಡಲು ಕಷ್ಟಪಡ್ತಿದ್ದಾಳೆ. ಕಣ್ಣೀರು ಹರಿಯುತ್ತಿದ್ದರೂ ತಡೆಯಲಿಲ್ಲ. ಜೀವಕ್ಕೆ ಜೀವವಾಗಿರುವೆನು ಎಂದು ಭಾಷೆ ಇಟ್ಟಿದ್ದ ಸಂಗಾತಿಗೆ ತಿಳಿಯದೆ ಗಂಡನ ನೋವು. ಪ್ರಯಾಸದಿಂದಲೇ ಗಂಡನ ಕಣ್ಣೀರು ಒರೆಸಿದ್ರು. ಮಕ್ಕಳನ್ನು ದೂಷಿಸಬೇಡಿ ಪಾಪ, ಅವರು ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾರಷ್ಟೇ. ನಮ್ಮ ಆಯಸ್ಸು ಇಲ್ಲಿಯವರೆಗೂ ಅಷ್ಟೇ ಅನಿಸುತ್ತೆ. ಹೀಗೆ ಕುಳಿತುಬಿಡುವ. ಖಂಡಿತ ನನ್ನ ಜೀವ ಮೊದಲು ಹೋಗುತ್ತೆ. ನನಗೆ ನನ್ನ ಆಸೆಯಂತೆ ಮುತ್ತೈದೆ ಸಾವು ಸಿಗುತ್ತೆ. ನೀನು ನನ್ನ ಬಿಟ್ಟು ಹೋದರೆ ನನ್ನನ್ನು ಯಾರು ನೋಡ್ಕೊತಾರೆ ರಾಮು? ಹೆಂಡತಿಯ ಸ್ಥಿತಿಯನ್ನು ನೋಡಲಾಗದೆ ಅತ್ಬಿಟ್ರು. ಸೀತಾ, ನೀವು ಅಳ್ತಾ ಇದ್ದೀರಾ? ಬೇಡ ಸೀತಾ. ಎಷ್ಟೋ ಕಷ್ಟ ಬಂದಾಗ ಕೂಡ ನೀವು ಭಯ ಪಡಲಿಲ್ಲ. ಆದರೆ ಈಗ ಹೇಳುವಾಗಲೇ ರಾಮಲಕ್ಷ್ಮಿಯ ಉಸಿರು ಕ್ಷಣಿಸಲು ಶುರುವಾಯಿತು. ಸೀತಾ, ಸೀತಾ, ಉಸಿರು ನಿಲ್ಲಲು ಕೆಲವೇ ಕ್ಷಣ. ರಾಮ, ರಾಮ, ಬೇಡವೆ, ಹೀಗೆ ನಾನು ಬಿಟ್ಟು ಹೋಗಬೇಡ. ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಕಣೆ ರಾಮ. ಅಯ್ಯೋ, ಏನು ಮಾಡಲಿ ನಾನೀಗ? ಯಾರಾದರೂ ಸಹಾಯಕ್ಕೆ ಬರುವರು ಎಂದು ಹುಡುಕಿದ್ರೂ ಒಬ್ಬರು ಪತ್ತೆ ಇಲ್ಲ. ರಾತ್ರಿ ಆದಿದ್ರಿಂದ ಅವರನ್ನು ಕೇಳುವವರು ಯಾರೂ ಇಲ್ಲ. ಮುಳುಗುವವನಿಗೆ ಹುಲ್ಕಡ್ಡಿ ಆಸರೆ ಸಿಕ್ಕಾಯಿತು ಸೀತಾಪತಿಗೆ. ಆ ಕ್ಷಣಕ್ಕೆ ಹೊಳೆದಿದ್ದು ಅದೊಂದೇ ಮಾರ್ಗ. ನಿಮಿಷವೂ ಯೋಚಿಸದೆ ಮಡದಿಯ ತುಟಿಗೆ ತಮ್ಮ ತುಟಿ ಸೇರಿಸಿ ಉಸಿರು ಕೊಟ್ಟರು. ಅರ್ಧ ತಾಸಿನ ನಂತರ ಪತಿಯ ಉಸಿರಿನಿಂದ ರಾಮಲಕ್ಷ್ಮಿಯ ಉಸಿರಾಟ ತಹಬದಿಗೆ ಬಂದಿತು. ಉಸಿರೇ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರೋದು ಇಬ್ಬರು ವೃದ್ಧ ದಂಪತಿಗಳು ಅನಾಥರಂತೆ ರಸ್ತೆಯಲ್ಲಿ ಕುಳಿತಿರೋದು. ಯಾಕೆ, ಏನು ಅಂತ ಅವರ ಬಳಿ ಕೇಳೋಣ ಬನ್ನಿ. ಇಷ್ಟನ್ನು ಹೇಳುತ್ತಲೇ ಪ್ರೇಕ್ಷಕ ನ್ಯೂಸ್ ವರದಿಗಾರ್ತಿ ಸೀತಾಪತಿಯ ಬಳಿಗೆ ಬಂದರು. ತಾತ, ಯಾರು ನೀವಿಬ್ರು? ಹೀಗೆ ಯಾಕೆ ಕೂತಿದ್ದೀರಾ? ಏನಾಗಿದೆ ನಿಮಗೆ? ಮೈಕನ್ನು ಸೀತಾಪತಿಯ ಮುಂದೆ ಹಿಡಿದ್ಲು. ನಮಗೆ ಏನೂ ಆಗಿಲ್ಲ ಅಮ್ಮ, ನೀವು ಸುಮ್ಮನೆ ಇಲ್ಲಿಂದ ಹೊರಡಿ. ಇದೆಲ್ಲವೂ ಬೇಡವಾಗಿತ್ತು ಅವರಿಗೆ. ಕ್ಯಾಮರಾ ಮುಂದೆ ಬಂದಾಗ ಮಡದಿಯನ್ನು ತಮ್ಮ ಎದೆಗೆ ಅವಗಡಚಿ ಮಲಗಿಸಿಕೊಂಡಿದ್ರು.
ನೋಡಿ, ಇದೆಲ್ಲ ಬೇಡ, ದಯವಿಟ್ಟು ತೊಂದರೆ ಕೊಡಬೇಡಿ, ಇಲ್ಲಿಂದ ಹೋಗಿ ಮತ್ತೊಮ್ಮೆ ಹೇಳಿದ್ರು. ತಾತ, ನಿಮ್ಮ ಕಷ್ಟ ಏನು ಅಂತ ಹೇಳ್ಕೊಳ್ಳಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ನಿಮ್ಮನ್ನು ನೋಡ್ತಾ ಇರೋ ಈ ಜನ ಕೂಡ ಸಹಾಯ ಮಾಡ್ತಾರೆ. ಕೇಳಿದ್ನ ನಿಮ್ಮನ್ನು ಏನಾದರೂ ಬೇಕು ಅಂತ? ಇಲ್ಲ ತಾನೆ? ಮತ್ತ್ಯಾಕೆ ಹೀಗೆ ಮಾಡ್ತೀರಾ? ಸಹಾಯದ ಯಾವ ಅವಶ್ಯಕತೆ ಕೂಡ ನನಗಿಲ್ಲ. ನಡಿರಾಮ, ನಾವು ಹೋಗುವ. ರಿಪೋರ್ಟರ್ ಕಾಟವನ್ನು ಸಹಿಸಲಾಗದೆ ಸೀತಾಪತಿ ಮೆಲ್ಲಗೆ ರಾಮ್ ಲಕ್ಷ್ಮಿಯ ಭುಜ ಬಳಸಿ ನಡೆದನು. ಛೇ, ಒಂದು ನ್ಯೂಸ್ ಕೂಡ ಸಿಗ್ತಿಲ್ಲ. ಅವರನ್ನು ಕೇಳೋಣ ಅಂದರೆ ಹಾಗೆ ಹೋಗ್ಬಿಟ್ರು. ಬಾ, ಯಾರಾದರೂ ಸಿಗ್ತಾರಾ ನೋಡೋಣ. ಬಂದ ದಾರಿಗೆ ಸುಂಕವಿಲ್ಲದಂತೆ ರಿಪೋರ್ಟರ್ ವಾಪಸ್ಸಾದ್ಲು. ಇದೇನು ಸೀತಾ, ಅವರೆಲ್ಲ ಹಾಗಾಡ್ತಿದ್ರು? ಸಹಾಯ ಮಾಡೋಕ್ಕಿಂತ ಅದನ್ನು ತೋರಿಸೋದೇ ಜಾಸ್ತಿ ಅನಿಸುತ್ತೆ. ಹೆಗಲು ಬಳಸಿ ನಡೆಯುತ್ತಿದ್ದ ಗಂಡನಿಗೆ ಕೇಳಲು ರಾಮಲಕ್ಷ್ಮಿ. ಹೀಗೆಲ್ಲ ಹಾಗೆ ರಾಮ, ನಾನು ದಿನಪತ್ರಿಕೆಯಲ್ಲಿ ಓದ್ತಾ ಇರಬೇಕಾದ್ರೆ ಅನ್ಕೊಂತಿದ್ದೆ, ಸಹಾಯ ಮಾಡೋದೇನೋ ಸರಿ, ಆದರೆ ಅದನ್ನು ಪೇಪರ್ ಹಾಗೂ ಟಿವಿಯಲ್ಲಿ ತೋರಿಸ್ಕೊಳ್ಳೋ ಅವಶ್ಯಕತೆ ಏನು ಅಂತ. ಬೇಕಾದರೆ ಹೇಗೆ ನಡೆಯಿತು ಜೀವನ ನಡೆಸೋಣ, ಆದರೆ ನಮಗೆ ಇಂತಹ ತೋರ್ಪಡಿಕೆಯ ಸಹಾಯ ಖಂಡಿತ ಬೇಡ. ರಾಮಲಕ್ಷ್ಮಿ ಗಂಡ ನಡಿಗೆಯ ಮೆಚ್ಚುಗೆ ನೋಟ ಬೀರದ್ಲು. ಸೀತಾ, ತುಂಬ ಹಸಿವಾಗ್ತಿದೆ, ಸದ್ಯಕ್ಕೆ ನೀರು ಕೊಡಿ ರಾಮ. ತಿನ್ನೋಕ್ಕೇನಾದರೂ ಸಿಗುತ್ತಾ ನೋಡ್ತೀನಿ. ನೀನಿನ್ನೂ ಹುಷಾರಾಗಿಲ್ಲ. ಯಾವುದೆಂದರೆ ಅದು ಊಟ ಮಾಡೋಕ್ಕೆ ಆಗಲ್ಲ. ರಾಮಲಕ್ಷ್ಮಿ ವಿಷಾದದ ನಗೆ ನಕ್ಕು, ಈಗಲೂ ನಾವು ಬದುಕ್ತೀವಿ ಅಂತ ನೀನು ನಂಬಿದ್ಯಾ? ನೆನ್ನೆವರೆಗೂ ಇರಲಿಲ್ಲ, ಆದರೆ ಈಗ ಖಂಡಿತ ಇದೆ. ಸೂರ್ಯನತ್ತ ದಿಟ್ಟಿಸಿದ್ರು. ಏನು ಹೇಳ್ತಿದ್ಯಾ ಸೀತಾ? ಸಾಯೋ ವಯಸ್ಸು ನಮ್ದಲ್ಲ ರಾಮ. ಯಾರೋ ಸೋಂಕು ಹರಡಿಸಿ ಬಂದರೆ ನಾವ್ಯಾಕೆ ನರಳಬೇಕು? ಕಷ್ಟ ಬಂದಿದೆ, ಧೈರ್ಯವಾಗಿ ಎದುರಿಸೋಣ. ಯಾರಿಗೆ ಯಾರೂ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಅದನ್ನು ಬಿಟ್ಟು ಬೇರೆಯವರಲ್ಲಿ ಸಹಾಯವನ್ನು ಯಾಕೆ ಅಪೇಕ್ಷಿಸಬೇಕು? ಮನೋಬಲದ ಮುಂದೆ ಯಾವ ರೋಗ ಕೂಡ ನಿಲ್ಲಲ್ಲ. ಸಾಧ್ಯವಾದಷ್ಟು ಹೋರಾಡೋಣ. ಸತ್ಯವಾದ ಮಾತು ಅಜ್ಜ. ಪೂರ್ಣಿಮಾ ಅವರ ಬಳಿ ನಿಂತಳು. ಹತ್ತಿರ ಬರಬೇಡಮ್ಮ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ನಮ್ಗೆ ಇಷ್ಟವಿಲ್ಲ. ಎಲ್ಲಿ ಅವಳಿಗೂ ಸೋಂಕು ತಗಲೋದು ಎಂಬ ಭಯ ಅವರಿಗೆ. ಹೀಗೆ ಭಯ ಪಟ್ಕೊಂಡು ಕೂತಿರೋಕ್ಕಾಗಲ್ಲ ಅಜ್ಜ. ನಾನು ಡಾಕ್ಟರ್ ಆಗಿದ್ದು ನನ್ನ ತಂದೆ ತಾಯಿಗೆ ಹೇಳಿಯೇ ಬಂದಿರೋದು, 100 ಜನರ ಜೀವವನ್ನು ಉಳಿಸಿಯೇ ನಾನು ವಾಪಸ್ ಬರೋದು ಅಂತ. ಪ್ರಾಣದ ಹಂಗನ್ನು ತೊರೆದು ನಿಂತಿದ್ದೀವಿ ಅಜ್ಜ. ಚಿಂತೆ ಮಾಡಬೇಡಿ, ನಾನು ಯಾವ ಮೆಡಿಸನ್ ಅಥವಾ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಬದಲಾಗಿ ನಿಮ್ಮ ಮನೋಬಲದಿಂದಲೇ ಕೊರೋನಾ ಗುಣಮುಖ ಆಗೋದಕ್ಕೆ ಸಹಾಯ ಮಾಡ್ತೀನಿ. ಬನ್ನಿ ನನ್ನ ಜೊತೆ. ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇಬ್ಬರನ್ನು ಆಟೋ ಹತ್ತಿಸಿ ಪೂರ್ಣಿಮಾ ತನ್ನ ಗಾಡಿಯಲ್ಲಿ ಅವರನ್ನು ಹಿಂಬಾಲಿಸಿದ್ಲು. ಗಾಡಿ ಚಿಕ್ಕ ಮನೆಯ ಬಳಿ ನಿಂತಿತು. ಸೀತಾಪತಿ ಪ್ರಶ್ನಾರ್ಥಕವಾಗಿ ನೋಡಿದಾಗ, ಪೂರ್ಣಿಮಾ, ಇದು ನನ್ನ ರೂಮ್ ಅಜ್ಜ. ಕೊರೋನಾ ಪೇಷಂಟ್ಗೆ ಟ್ರೀಟ್ ಮಾಡ್ತೀನಿ ಅಲ್ವಾ? ನನ್ನಿಂದ ನನ್ನ ತಂದೆ ತಾಯಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಇದ್ದೀನಿ. ನೀವು ಕೊರೋನಾ ಗುಣಮುಖ ಆಗೋವರೆಗೂ ಇಲ್ಲೇ ಇರಿ. ನಾನು ನನ್ನ ಫ್ರೆಂಡ್ ರೂಮ್ನಲ್ಲಿ ಇರ್ತೀನಿ. ಮೊದಲ ಬಾರಿಗೆ ಸೀತಾಪತಿ ಮೌನ ವಹಿಸಿದ್ರು. ಕುಟುಂಬ ಹಾಗೂ ಬಂಧುಗಳೇ ಕೈ ಬಿಟ್ಟರು ಈ ಹುಡುಗಿ ತಮ್ಮ ಮೇಲೆ ಇಷ್ಟು ಕಾಳಜಿ ತೋರಿಸ್ತಾ ಇದ್ದಾಳೆ. ರಾಮಲಕ್ಷ್ಮಿಯ ಕಡೆಗೆ ನೋಡಿದರೆ ಅವರಲ್ಲೂ ಪೂರ್ಣಿಮಾ ಮೇಲೆ ಅದೇ ಧನ್ಯತಾ ಭಾವ. ಕಣ್ಣೊರೆಸಿಕೊಂಡು ಇಬ್ಬರು ಒಳ ಹೋದರು. ಪೂರ್ಣಿಮಾ ಹೊರಗಡೆಗೆ ನಿಂತು, ಅಜ್ಜ, ಅಜ್ಜಿ, ನಿಮಗೆ ಅಂತ ಇಲ್ಲಿ ಅಡಿಗೆಗೆ ಬೇಕಾದ ಎಲ್ಲ ಪದಾರ್ಥ ಇದೆ. ಪ್ರತಿದಿನ ಒಬ್ಬ ಹುಡುಗ ಹಾಲು ತಂದು ಕೊಡ್ತಾನೆ. ಅಜ್ಜ, ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಅಜ್ಜಿ ಹೇಳ್ತಾ ಇದ್ರು. ನೋಡಿ, ಈ ಚಾನ್ಸ್ ಬಿಡಬೇಡಿ. ನಿಮ್ಮ ಪಾಕ ಪ್ರವೀಣತೆಯನ್ನು ತೋರಿಸೋ ಸಮಯ ಇದು. ನೀವೇ ಅಜ್ಜಿಗೆ ಅಡುಗೆ ಮಾಡಿಕೊಡ್ಬೇಕು. ಆದರೆ ಸ್ವಲ್ಪ ಖಾರ ಎಲ್ಲ ಕಡಿಮೆ ಇರಲಿ. ಆದಷ್ಟು ಬಿಸಿ ಬಿಸಿ ಊಟ ಮಾಡಿ. ಬಿಸಿನೀರು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಕುಡೀರಿ. ಬೆಳಗ್ಗೆ ಶುಂಠಿ ಕಷಾಯ, ದಿನಕ್ಕೆ 2 ಬಾರಿ ಬಿಸಿ ಕಾಫಿ. ನೋಡಿ, ಅಲ್ಲೇ ಅಂತ ಒಂದು ಬಾಕ್ಸ್ ಇದೆ. ಅದರ ಉಪಯೋಗ ನಿಮಗೆ ಗೊತ್ತಿದೆ ಅಲ್ವಾ? ಅಜ್ಜ, ಇಬ್ಬರು ದಿನಕ್ಕೆ 3 ಬಾರಿ ತಗೊಳ್ಳಿ. ಇಬ್ಬರಿಗೂ ಕಫ ಏನೂ ಕಟ್ಟಿಲ್ಲ. ಆದರೂ ಬೆಳಗ್ಗೆ ಎದ್ದಾಗ ಒಮ್ಮೆ ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸಿ. ಸುತ್ತಲೂ ಮನೆ ಕಡಿಮೆನೆ, ಬಟ್ ಏನೂ ತೊಂದರೆ ಇಲ್ಲ. ಪೊಲೀಸ್ ಅವರ ಕಾವಲು ಇರ್ತಾರೆ. ಬೆಳಗ್ಗೆ ಸ್ವಲ್ಪ ಬಿಸಿಲು ಇರೋ ಸಮಯದಲ್ಲಿ ಹೊರಗಡೆ ಕುಳಿತುಕೊಂಡು ಬಿಸಿಲು ಕಾಯಿಸಿ. ಅದು ತುಂಬ ಮುಖ್ಯ. ಇಷ್ಟು ಮಾಡಿ ಅಜ್ಜ. ಕೊರೋನಾ ನಿಮ್ಮ ಬಳಿ ಯಾಕಿರುತ್ತೆ ಅಂತ ನಾನು ನೋಡ್ತೀನಿ.
ಸೊಂಟದ ಮೇಲೆ ಕೈ ಇಟ್ಟು ಹೇಳಿ ನಕ್ಕಳು. ಸೀತಾಪತಿ ಪೂರ್ಣಿಮಾ ಹೇಳಿದ ಪ್ರತಿಯೊಂದು ವಿಷಯಗಳನ್ನು ಮನನ ಮಾಡಿಕೊಂಡ್ರು. ಪೂರ್ಣಿಮಾ ಹೊರಡಲು ಅನುವಾದಾಗ ಸೀತಾಪತಿ ಕರೆದು ತಮ್ಮಲ್ಲಿದ್ದ ಹಣವನ್ನು ಆಕೆಯ ಮುಂದೆ ನೀಡಿದರು. ಇದು ನನ್ನ ಮೊಮ್ಮಗಳು ಕೊಟ್ಟಿದ್ದಮ್ಮ ತಾತ, ಯಾವುದು ಶಾಶ್ವತವಲ್ಲ. ಈ ಹಣ ನಿಮಗೆ ಖಂಡಿತ ಸರಿಯಾದ ಸಮಯಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಈ ಹಣ ಇನ್ನೂ ನನ್ನ ಬಳಿ ಇದೆ ಅನ್ಸುತ್ತೆ. ಇಷ್ಟೆಲ್ಲ ನೀನು ಮಾಡಿರೋದು ನಮ್ಮ ಮೇಲಿನ ಪ್ರೀತಿಗೆ ಅಂತ ಗೊತ್ತು ಕಣೋ. ಆದರೆ ಈ ಹಣ ನಿನ್ನ ಬಳಿ ಇರಲಿ, ಇಲ್ಲದಿದ್ದರೆ ನನಗೆ ತುಂಬ ಹಿಂಸೆ ಆಗುತ್ತೆ. ಪೂರ್ಣಿಮಾ ಒಮ್ಮೆ ಅವರನ್ನು ದಿಟ್ಟಿಸಿ ಮುಗುಳ್ನಕ್ಕು ಒಂದು ಮಾತನಾಡದೆ ಹಣ ಪಡೆದಳು. ಸೀತಾಪತಿ ನಗುತ್ತಾ, ನೋಡಮ್ಮ, ಇಲ್ಲಿಂದ ಹೋದ್ಮೇಲೆ ಸ್ನಾನ ಮಾಡಿಬಿಡು ಆಯಿತಾ? ಅದನ್ನು ನನ್ನ ಡಾಕ್ಟ್ರು ನನ್ನ ಬಳಿ ಹೇಳಿದರು, ನೀನು ಅನುಸರಿಸು ಎಂದು ಎಷ್ಟು ದಿನದ ನಂತರ ಜೋರಾಗಿ ನಕ್ಕರು. ಗಂಡನ ಸಂತೋಷದಲ್ಲೇ ತನ್ನ ಸುಖ ಕಾಣುವ ರಾಮಲಕ್ಷ್ಮಿ ಇಬ್ಬರು ನಗುವಿಗೆ ಜೊತೆಯಾದಳು. ಯಾರನ್ನ ಕೇಳಿ ಡಿಸ್ಚಾರ್ಜ್ ಮಾಡಿದ್ರಿ ನೀವು? ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನಿಮ್ಮದೇ ದರ್ಬಾರ್ ಅಂದ್ಕೊಂಡಿದ್ದೀರಾ? ಈ 2 ವಾರ್ಡ್ ನಮಗೆ ಮೀಸಲಾಗಿತ್ತು ತಾನೇ? ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಕಳಿಸಿದ್ರಿ ಅವರಿಬ್ಬರನ್ನ? ಸೀತಾಪತಿ ಅವರಿಂದ ಬೀಳ್ಕೊಟ್ಟು ಆಸ್ಪತ್ರೆಯ ಕಡೆ ಬಂದಿದ್ಲು ಪೂರ್ಣಿಮಾ. ಅವಳ ಮುಂದೆ ಯಾರೂ ಮಾತನಾಡಲಾಗದೆ ನರ್ಸ್ ತಲೆ ತಗ್ಗಿಸಿ ನಿಂತಿದ್ಲು. ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ಆ ನಿರ್ವಾಹಕಿ? ಕರೀರಿ ಅವ್ರನ್ನ. ಅಷ್ಟು ಬೇಗ ಬೆಡ್ ಅಲರ್ಟ್ ಹೇಗೆ ಆಯಿತು ಅಂತ ನಾನು ನೋಡ್ತೀನಿ. ಜೀವದ ಜೊತೆ ಆಟ ಆಡ್ತೀರಾ? ಕರೀರಿ ಅವ್ರನ್ನ. ಮತ್ತೊಮ್ಮೆ ಜೋರು ಮಾಡಿದಾಗ ನಿರ್ವಾಹಕಿ ಓಡಿ ಬಂದಳು. ಏನಾಯಿತು ಮೇಡಮ್? ಏನು ಅಂತ ನನ್ನನ್ನು ಕೇಳ್ತಿದ್ದೀರಾ? ಆ ವೃದ್ಧ ದಂಪತಿಗಳ ಸೋಂಕು ಗುಣ ಆಗಿಲ್ಲ ಅಂದರೂ ಹೇಗೆ ಕಳಿಸೋಕೆ ನೀವು ಒಪ್ಪಿದ್ರಿ? ಫೇಕ್ ರಿಪೋರ್ಟ್ ಕೊಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ಮೇಡಮ್, ಹಾಗೇನಿಲ್ಲ. ನರ್ಸ್ ಗುಣಮುಖ ಆಗಿದೆ ಅಂತ ಹೇಳಿದ್ಲು. ಪೂರಾ ತಪ್ಪನ್ನು ನರ್ಸ್ ಮೇಲೆ ಹೊಣೆ ಮಾಡಿದ್ಲು. ಎಲ್ಲಿ ಆತನ ಕೆಲಸಕ್ಕೆ ಕುತ್ತು ಬರೋದು ಎಂದು. ಬಾಯಿ ಮುಚ್ಚಿ. ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ. ಸ್ವಲ್ಪವಾದರೂ ಮಾನವೀಯತೆ ಅನ್ನೋದನ್ನು ಇಬ್ಬರು ಬೆಳೆಸ್ಕೊಳ್ಳಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆ ರೀತಿ ನೀವು ನಡ್ಕೊಂಡ್ರಾ ಅಂತ ಒಮ್ಮೆ ಯೋಚಿಸಿ. ನಿಮ್ಮ ತರಹದ ಜನಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ಲಾಕ್ಡೌನ್ ಮಾಡಿದ್ದಾರೆ. ರಾಜ್ಯದ ಆರ್ಥಿಕತೆ ಸಂಕಷ್ಟ, ದಿನಗೂಲಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಜೀವ ಮುಖ್ಯ ಅಂತ ಲಾಕ್ಡೌನ್ ಮಾಡಿದ್ದಾರೆ. ಬೇರೆ ದೇಶ ಹಾಗೂ ರಾಜ್ಯಗಳಿಂದ ಆಕ್ಸಿಜನ್ ತರಿಸ್ತಿದ್ದಾರೆ. ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳೋ ಬದಲು ನಿಮ್ಮ ಹಣದ ಆಸೆಗೆ ಬಲಿ ಕೊಡ್ತೀರಾ? ಒಬ್ಬ ಕೊರೋನಾ ಪೇಷಂಟ್ಗೆ ಇಲ್ಲಿಗೆ ಬಂದ ಅಂದರೆ ಅವರ ಆರೋಗ್ಯಕ್ಕೆ ಅವರ ಮನೆಯವರೆಲ್ಲ ದಿನ ಬೇಡ್ಕೊಳ್ತಾರೆ. ಇನ್ನು ತನ್ನ ತರಹ ನರ್ಸ್ ಹಾಗೂ ಡಾಕ್ಟರ್ ಮೇಲೆ ಪೂರ ನಂಬಿಕೆ ಇಟ್ಟಿರ್ತಾರೆ. ಹೇಗೋ ವಾಸಿ ಮಾಡಿ ಕಳಗಿಸ್ತಾರೆ ಅಂತ. ನಾವೇ ಹೀಗೆ ಮಾಡಿದ್ರೆ ಯಾರ ಮೇಲೆ ನಂಬಿಕೆ ಇಡ್ತಾರೆ ಹೇಳಿ? ಅದಕ್ಕೆ ಎಲ್ಲರೂ ಆಸ್ಪತ್ರೆಗೆ ಬಂದು ಸಾಯೋಕ್ಕಿಂತ ಮನೆಯಲ್ಲೇ ಗುಣ ಆಗೋಕ್ಕೆ ಟ್ರೈ ಮಾಡಿ ಸರಿಯಾದ ಮಾರ್ಗದರ್ಶನ ಸಿಗದೆ ಸಾಯ್ತಾ ಇದ್ದಾರೆ. ನಾನು ನಿಮ್ಮನ್ನು ಹೊಣೆ ಮಾಡ್ತಿಲ್ಲ. ಆದರೆ ಕೊರೋನಾ ವಾರಿಯರ್ ಎಂಬ ಹಣೆಪಟ್ಟಿ ಇದೆ ನಿಮಗೆ. ಅದಕ್ಕೆ ವರ್ತಾಗಿ ಕೆಲಸ ಮಾಡಿ. ಕೊಡೋದಕ್ಕಿಂತ ಜಾಸ್ತಿ ಹಣ ನಿಮಗೆ ಮೀಸಲಿಟ್ಟಿದ್ದಾರೆ ತಾನೆ? ಅದಕ್ಕಾದರೂ ಕೆಲಸ ಮಾಡಿ. ಪ್ರತಿಯೊಂದು ಜೀವ ಮುಖ್ಯ. ನಮಗೆ ಅವರು ಯಾರೋ ಒಬ್ಬರು ಅನ್ನಿಸ್ಬೋದು, ಆದರೆ ಅವರ ಕುಟುಂಬಕ್ಕೆ ಅವರೊಬ್ಬರೇ ಆಧಾರ ಆಗಿರ್ತಾರೆ. ಕೊನೆಯ ವಾಕ್ಯ ಹೇಳುವಾಗ ಗಂಟಲು ತುಂಬಿತು ಆಕೆಗೆ. ಮೇಡಮ್, ನಮ್ಮನ್ನು ಕ್ಷಮಿಸಿ. ಇನ್ಮುಂದೆ ಈ ರೀತಿ ಖಂಡಿತ ಆಗೋಲ್ಲ. ಈಗ ಅನ್ನಿಸ್ತಿದೆ ನನಗೆ, ನಮ್ಮ ಮನೆಯಲ್ಲಿ ಹೀಗಾದರೆ ತಕ್ಷಣ ನಾವು ನಿಲ್ತೀವಿ. ಆದರೆ ಬಡ ಜನಗಳ ಬಗ್ಗೆ ಯೋಚಿಸೇ ಇರಲಿಲ್ಲ. ಆದಷ್ಟು ಅವರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಂದು ಹೇಳಿದರು. ಪೂರ್ಣಿಮಾ ನಕ್ಕು ತನ್ನ ಕಾರ್ಯದಲ್ಲಿ ತೊಡಗಿದ್ಲು. ಸೀತಾ, ನಿಜ ಇದು ರಸಮ್ಮ. ಹಾಗ ಅನಿಸ್ತಾ ಇಲ್ಲ ನನಗೆ. ಊಟಕ್ಕೆ ಕೂತಾಗ ಗಂಡ ಮಾಡಿ ಬಡಿಸಿದ ಅಡಿಗೆಯನ್ನು ತಿನ್ನುತ್ತಾ ಹೇಳಿದ್ಲು ರಾಮಲಕ್ಷ್ಮಿ. ಸೀತಾಪತಿಗೂ ಅದರ ರುಚಿ ಅರಿವಾಗಲಿಲ್ಲ. ಆಗಲೇ ಅವರಿಗೆ ಪೂರ್ಣಿಮಾ ಹೇಳಿದ ಮಾತು ನೆನಪಾಗಿತ್ತು. ರಾಮ, ಇದು ನನ್ನ ಅಡಿಗೆ ಪ್ರಾಬ್ಲಮ್ ಅಲ್ಲಮ್ಮ. ನಮಗೆ ವಾಸನೆ ಹಾಗೂ ರುಚಿ ಎರಡೂ ಹೋಗಿದೆ. ಬರೋದಕ್ಕೆ 1 ವಾರ ಆಗುತ್ತೆ. ಆಗಲೇ 3-4 ದಿನ ಆಯ್ತಲ್ಲ. ಇನ್ನು 2 ದಿನ ವಾಪಸ್ ಬರುತ್ತೆ. ಆ ಮಗು ಪೂರ್ಣ ಅವತ್ತು ಹೇಳಿದ್ಲು. ಹೋ, ಅದಕ್ಕೇನಾ ಆಸ್ಪತ್ರೆಯಲ್ಲಿ ಕೊಡ್ತಿದ್ದ ಊಟದ ರುಚಿ ನನಗೆ ಸಿಗ್ತಾ ಇರಲಿಲ್ಲ. ಸುಮ್ಮನೆ ಅವರನ್ನು ಬೈಕೊಂಡೆ. ಹೋಗಲಿ ಬಿಡು, ಹಾಗಂತ ಕಡಿಮೆ ತಿನ್ನೋ ಹಾಗಿಲ್ಲ. ಸೀತಾ ಮೆಲ್ಲಗೆ ಕರೆದ್ಲು. ಏನು ಎಂಬಂತೆ ನೋಡಿದಾಗ, ನಿನ್ನ ಕೈಯಾರೆ ತಿನ್ನಿಸ್ತೀಯಾ?
ತುಂಬ ದಿನ ಆಗೋಯ್ತು ಆಸೆಯಿಂದ ಕೇಳಿದ್ಲು. ಅಯ್ಯೋ ರಾಮ, ನೀನು ಕೇಳೋದು ಹೆಚ್ಚ, ನಾನು ತಿನ್ಸೋದು ಹೆಚ್ಚ? ಖುಷಿಯಿಂದ ಅನ್ನ ಕಲಸಿ ತಿನ್ಸಿದ್ರು. ಬದಲಾಗಿ ಒಂದೇ ತಟ್ಟೆಯಲ್ಲಿ ಒಬ್ಬರಿಗೊಬ್ಬರು ತಿನ್ನಿಸ್ಕೊಳ್ಳುತ್ತಾ ಊಟ ಮುಗಿಸ್ಕೊಂಡ್ರು. ದಿನ ನೀನು ಇಷ್ಟು ಊಟ ಮಾಡ್ತಾನೆ ಇರಲಿಲ್ಲ ರಾಮ. ಇವತ್ತೇನು? ಏನು ಅಂದರೆ ನೀವು ಯಾವಾಗಲೂ ನನ್ನ ಕೈಯಲ್ಲಿ ತಿನ್ನಿಸ್ಕೊಳ್ತಾ ಇದ್ದರೆ ಅಷ್ಟೇ. ಒಮ್ಮೊಮ್ಮೆ ತಿನ್ನಿಸ್ತಿದ್ರಿ, ಅದು ನಾನು ಹಠ ಮಾಡಿದಾಗ. ಆದರೆ ನೀವಿವತ್ತು ತಿನ್ನಿಸಿದ ರೀತಿ ಯಾವತ್ತೂ ಅನುಭವ ಆಗಿರಲಿಲ್ಲ ನನಗೆ. ತಿಂತಾನೇ ಇರಬೇಕು ಅನಿಸ್ತು. ಏ ರಾಮ, ವಯಸ್ಸಾಗಿದೆ ನಮಗೆ. ನಕ್ಕರು. ಹೋ, ಯಾವ ವಯಸ್ಸು? ಪ್ರೀತಿಗೆ ವಯಸ್ಸಿಲ್ಲ ಅಂತ ನನ್ನ ಪತಿದೇವ ಹೇಳಿದ್ದಾರೆ. ಯಾವತ್ತೂ ನಿಮ್ಮನ್ನು ಬಿಟ್ಟಿರಲಾರದ ನಾನು ಈ 3 ದಿನ ನರಕ ಯಾತನೆ ಅನುಭವಿಸಿದೆ ಗೊತ್ತಾ? ನೀವೇ ನನ್ನ ಶಕ್ತಿ. ನಿಮ್ಮ ಜೊತೆ ಇದ್ದರೆ 100 ವರ್ಷ ಬೇಕಾದರೂ ಬದುಕುವೆ. ನನಗೂ ನಿನ್ನ ಬಿಟ್ಟು ಯಾರಿದ್ದಾರೆ ರಾಮ? ಸರಿ, ಒಂದು ವಿಟಮಿನ್ ಹಾಗೂ ಒಂದು ಡೋಲೋ 650 ಮಾತ್ರೆ ಅಷ್ಟೇ ತೆಗೆದುಕೊಂಡು ನಂತರ ಇದರಲ್ಲೇ ಹಬೆ ತಗೋಬೇಕು. ಉಸಿರಾಟಕ್ಕೆ ತುಂಬ ಸಹಕಾರಿ. ನನ್ನ ದನಿ ಈಗ ಸ್ವಲ್ಪ ಸುಧಾರಿಸಿದೆ ಅನಿಸುತ್ತೆ. ಮಾತನಾಡುವಾಗ ಕಷ್ಟ ಆಗೋಲ್ಲ. ನನ್ನ ಜೀವನ ಸಾರ್ಥಕ ಎನಿಸಿತು ಯಾವಾಗ ಗೊತ್ತಾ? ನಿಮ್ಮ ಉಸಿರಿನಿಂದ ನಾನು ಉಸಿರಾಡಿದಾಗ. ಒಮ್ಮೆ ಆ ದಿನವನ್ನು ನೆನೆದ್ರು. ಸರಿ ಹೋಯಿತು, ಮಲಗುವ. ಆ ರಾತ್ರಿ ಇಬ್ಬರಿಗೂ ನೆಮ್ಮದಿಯ ನಿದ್ರೆಯಾಗಿತ್ತು. ಪೂರ್ಣಿಮಾ ಹೇಳಿದ ಪ್ರತಿಯೊಂದು ಅಂಶಗಳನ್ನು ಪಾಲಿಸತೊಡಗಿದ್ರು. ಮಧ್ಯದಲ್ಲಿ ಆಕೆ ಒಮ್ಮೆ ಬಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಲು ಫೋನ್ ತೆಗೆಸ್ಕೊಟ್ಲು. ಅದರಿಂದಲೇ ಪ್ರತಿದಿನ ಇಬ್ಬರು ತಮ್ಮ ಆರೋಗ್ಯದ ವರದಿಯನ್ನು ಆಕೆಗೆ ಒಪ್ಪಿಸುತ್ತಿದ್ದರು. 3 ದಿನಗಳಲ್ಲಿ ಅವರಿಬ್ಬರು ವಾಸನೆ ಹಾಗೂ ರುಚಿ ಗ್ರಹಿಸುವಿಕೆ ವಾಪಸ್ ಬಂದಿತು. ಮಲಗುವ ಮುನ್ನ ಇಬ್ಬರು ತಮ್ಮ ಜೀವನದ ಸಿಹಿ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಾ ಸಂತಸ ಪಡ್ತಿದ್ರು. ಗಂಡನ ಸಹನೀಯವೇ ಆಕೆಯ ಆರೋಗ್ಯ, ಹೆಂಡತಿಯ ನಗುವೆ ಆತನ ಜೀವಾಳ. ಇಷ್ಟೇ ಅವರ ಪ್ರಪಂಚ. 15 ದಿನಗಳ ನಂತರ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯದಾಗ ನೋವೇನು. ಗಂಡನ ತಲೆಗೆ ಎಣ್ಣೆ ಹಚ್ಚುತ್ತಾ ರಾಮಲಕ್ಷ್ಮಿ ಹಾಡ್ತಿದ್ಲು. ಮಡದಿಯ ಹಾಡಿಗೆ ಸೀತಾಪತಿ ತಲೆ ದೂಗುತ್ತಿದ್ದನು. ಎಷ್ಟು ದಿನ ಆಯಿತು ಚಿನ್ನ ನಿನ್ನ ಹಾಡು ಕೇಳಿ? ಇವತ್ತು ಕೇಳದೆಯೇ ಹಾಡಿದೆ. ರಾಮಲಕ್ಷ್ಮಿ ಮುಗುಳ್ನಕ್ಕಳು. ಅಜ್ಜ, ಅಜ್ಜಿ. ಖುಷಿಯಿಂದ ಕೈಯಲ್ಲಿ ರಿಪೋರ್ಟ್ ಹಿಡಿದು ಓಡ್ ಬಂದ್ಲು ಪೂರ್ಣಿಮಾ. ಹೌದು, 60 ದಾಟಿದ ವೃದ್ಧ ದಂಪತಿಗಳು ಕೊರೋನಾ ಗೆದ್ದು ಬಂದಿದ್ರು. ಮನೋಸ್ಥೈರ್ಯ ಎಂಬ ಆಯುಧ ಹಿಡಿದು ಹೋರಾಡಿದ ಅವರು ಯುದ್ಧವನ್ನು ಗೆದ್ದಿದ್ದರು. ಎಲ್ಲ ನಿನ್ನಿಂದಲೇ ಪೂರ್ಣ. ನಿನ್ನ ಸಹಾಯ ಇಲ್ದಿದ್ರೆ ನಾವು ಏನಾಗ್ತಿದ್ವೋ ಗೊತ್ತಿಲ್ಲ. ಎಷ್ಟು ಜನ್ಮ ಹುಟ್ಟಿದ್ರೂ ನಿನ್ನ ಋಣ ತೀರಿಸಲು ಆಗದು. ರಾಮಲಕ್ಷ್ಮಿ ಮನಸಾರೆ ಹೇಳಿದ್ಲು. ಅಯ್ಯೋ ಅಜ್ಜಿ, ಆವತ್ತೇ ಹೇಳಿಲ್ವಾ ಇದೆಲ್ಲ ನನ್ನ ಕರ್ತವ್ಯ ಅಂತ? ಏನು ಮಾತನಾಡಬೇಡಿ ನೀವು. ಇಷ್ಟು ದಿನ ಇಬ್ಬರೇ ಚೆನ್ನಾಗಿ ಊಟ ಮಾಡಿಕೊಂಡು ಇದ್ರಿ. ಈಗಲಾದರೂ ಈ ಬಡಪಾಯಿಗೆ 1 ಲೋಟ ಕಾಫಿ ಮಾಡಿಕೊಡಿ. ಮೂತಿ ಉಬ್ಬಿಸಿ ಕೇಳಿದ್ಲು. ಅಯ್ಯೋ ಪುಟ್ಟ, ಈಗಲೇ ಮಾಡಿಕೊಡುವೆ ಇರು. ರಾಮಲಕ್ಷ್ಮಿ ಅಡಿಗೆಯ ಮನೆ ಬಳಿ ಹೋದಾಗ ಪೂರ್ಣಿಮಾ, ಅಜ್ಜಿ 4 ಕಪ್ ಇರಲಿ ಎಂದ್ಲು. 4? ಯಾರಿಗಮ್ಮ? ಅವಳಿಗೆ ಬಾಗಿಲೆತ್ತ ತೋರಿಸಿದ್ಲು. ಇಬ್ಬರು ಬಾಗಿಲೆತ್ತ ನೋಡಿದಾಗ ತಪಸ್ವಿ ನಗುತ್ತಾ ನಿಂತಿದ್ಲು. ಪ್ರೀತಿಯ ಮೊಮ್ಮಗಳು ಕಣ್ಣೆದುರಿಗೆ ಬಂದಾಗ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಒಳ ಬಂದವಳನ್ನು ಇಬ್ಬರು ತಂಬಿಕೊಂಡ್ರು. ತಪಸ್ವಿ ಒಮ್ಮೆಲೆ ಹತ್ತಿಬಿಟ್ಲು. ಅಯ್ಯೋ ಮಗು, ಯಾಕೆ ಅಳೋದು ನೀನು? ಅಜ್ಜ, ಅಜ್ಜಿ ನನ್ನನ್ನು ಕ್ಷಮಿಸ್ಬಿಡಿ ಎಂದು ತನ್ನಿಂದ ಸೋಂಕು ತಗಲಿದೆ ಎಂದು ಎಲ್ಲ ವಿಚಾರವನ್ನು ತಿಳಿಸಿದ್ಲು. ಅಯ್ಯೋ, ಕ್ಷಮೆಯ ಕೇಳೋದು ನೀನು? ಬೇಕು ಅಂತ ಬಂದಿದ್ಯಾ? ಜೀವನದಲ್ಲಿ ಎಲ್ಲರಿಗೂ ಒಮ್ಮೆ ಕಷ್ಟ ಕಾಲ ಬಂದೇ ಬರುತ್ತೆ. ಹಾಗೆ ಬಂದಾಗ ಹೆದರದೆ ಹೋರಾಡಬೇಕಷ್ಟೆ. ಅದು ಸರಿ. ನಿನಗೂ ಪೂರ್ಣಿಮಾಳಿಗೂ ಏನು ಸಂಬಂಧ? ಈಗ ನೆನಪಿಸಿಕೊಂಡು ಕೇಳಿದ್ರು ಸೀತಾಪತಿ. ಪೂರ್ಣ ನಗತಾ, ಅಜ್ಜ, ನಾನು ತಪಸ್ವಿ ಸ್ನೇಹಿತರು. ನಾನು ಓದಿದ್ದೆಲ್ಲ ಅಮೇರಿಕಾದಲ್ಲೇ. ಅಪ್ಪ ಅಮ್ಮ ಇಲ್ಲೇ ಇದ್ದರು. ಒಂಟಿಯಾಗಿದ್ದ ನನಗೆ ಹೆಚ್ಚು ಕ್ಲೋಸ್ ಆಗಿದ್ದು ಇದೇ ತಪಸ್ವಿ. ನನಗೆ ಸರ್ಕಾರಿ ಡಾಕ್ಟರ್ ಆಗಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ. ಅದಕ್ಕೆ ನನ್ನ ಮುಗಿದ ತಕ್ಷಣ ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿ ಕೆಲಸ ಸಿಕ್ತು. ಅವತ್ತು ನಿಮ್ಮ ಬಳಿ ಬೇರೆ ಕಡೆ ಹೋಗಿ ಬರಬೇಕು ಅಂತ ಹೇಳಿದ್ನಲ್ಲ, ಅದು ತಪಸ್ವಿಯ ಬಳಿ. ನಿಮ್ಮ ಬಗ್ಗೆ ಅವಳಿಗೆ ಹೇಳಿದಾಗಲೇ ತಿಳಿದಿದ್ದು ಅವಳು ನಿಮ್ಮ ಮೊಮ್ಮಗಳು ಅಂತ. ಅಮೇರಿಕಾದಲ್ಲಿ ನಿಮ್ಮ ಬಗ್ಗೆ ತುಂಬ ಹೇಳಿದ್ಲು. ಫೋಟೋ ಕೂಡ ತೋರಿಸಿದ್ಲು.
ಆದರೆ ನನಗೆ ನೆನಪಾಗಲಿಲ್ಲ. ಈ ಸಂತೋಷದ ವಿಷಯ ನಿಮಗೆ ಹೇಳೋಣ ಅಂತ ಬಂದಾಗ ನೀವು ಅಲ್ಲಿ ಇರಲಿಲ್ಲ. ಮತ್ತೆ ತಪಸ್ವಿಯ ಬಳಿ ಮಾತನಾಡಿ ಎಲ್ಲ ಸಿದ್ಧತೆ ಮಾಡಿದ್ದು. ಅಷ್ಟರಲ್ಲಿ ಅವಳು ಗುಣಮುಖ ಆಗಿದ್ಲು. ನಿಮಗಾಗಿ ಕಾಯ್ತಾ ಇದ್ಲು. ಅಪ್ಪ ಅಮ್ಮ ಇಬ್ಬರಿಗೂ ಕೊರೋನಾ ಬಂದಿದೆ ಅಜ್ಜ. ಇಲ್ಲೇ ಅಡ್ಮಿಟ್ ಮಾಡಿದ್ದೀವಿ. ನಾನು ಇವಳು ಜೊತೆಯಲ್ಲಿದ್ದೀವಿ. ಹುಷಾರಾಗ್ತಾರೆ ಪುಟ್ಟ, ಧೈರ್ಯ ತಗೋ. ತಲೆ ಸವರಿದ್ರು. ಊರಿಗೂ ಕಾಲ್ ಮಾಡಿ ವಿಷಯ ತಿಳಿಸಿದೆ. ಅವರಲ್ಲೂ ಇಬ್ಬರು ಅತ್ತೆಯರಿಗೆ ಸೋಂಕು ಬಂದಿದೆಯಂತೆ. ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ. ಹೌದಾ ಮಗು, ಅವರಿಬ್ಬರ ನಂಬರ್ ಕೊಡು. ಯಾಕಜ್ಜ? ಕೊಡು ಹೇಳ್ತೀನಿ. ಅವಳಿಂದ ನಂಬರ್ ಪಡೆದು ಇಬ್ಬರಿಗೂ ಒಟ್ಟಿಗೆ ವಿಡಿಯೋ ಕಾಲ್ ಮಾಡಿದ್ರು. ಕೃಷ್ಣ ಹಾಗೂ ರಘು ಇಬ್ಬರು ಅವರಿಗೆ ಮುಖ ತೋರಿಸಲಾಗದೆ ತಲೆ ತಗ್ಸಿದ್ರು. ಕೃಷ್ಣ, ರಘು, ಸೊಸೇಂದ್ರಿಗೆ ಸೋಂಕು ಬಂದಿದೆ ಅಂದರು. ಹೆದರಬೇಡ, ಅವರನ್ನು ದೂರ ಉಳಿಸಿ ಒಂಟಿ ಮಾಡಬೇಡ. ದೂರದಿಂದಾದರೂ ಅವರೊಂದಿಗೆ ಮಾತನಾಡು, ಆಯ್ತಾ? ಈಗ ಅವರಿಗೆ ನಿಮ್ಮ ಸನಿಹ ಬೇಕು ಅನಿಸುತ್ತೆ. ಅವರು ಜಾಸ್ತಿ ಟೆನ್ಷನ್ ಆಗದೆ ಇರೋ ಹಾಗೆ ಹೇಳಿ, ಆಯ್ತಾ? ಗುಣವಾಗದ ರೋಗವೇನೂ ಅಲ್ಲ ಇದು. ನೋಡು, ನಿನ್ನ ತಾಯಿ ಹಾಗೂ ನಾನು ಇಬ್ಬರು ಎಷ್ಟು ಆರೋಗ್ಯವಾಗಿದ್ದೀವಿ ಈಗ. ಇಲ್ಲಿ ಎಲ್ಲ ತಿಳಿಯಾದ ಮೇಲೆ ಬರ್ತೀವಿ, ಆಯ್ತಾ? ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ನೀವು ಕೂಡ ದಿನ ಕಷಾಯ ಕುಡೀರಿ. ಅಪ್ಪ ನಮ್ಮನ್ನು ಏನು ಮಾತಾಡಬೇಡ. ಅದೆಲ್ಲ ಸಂದರ್ಭಗಳು ಹಾಗೆ ನಮ್ಮನ್ನು ಮಾಡ್ತಾವಷ್ಟೆ. ಇಡ್ತೀನಿ, ನಗುತ್ತಾ ಫೋನ್ ಇಟ್ಟರು. ತಪಸ್ವಿ ಹಾಗೂ ಪೂರ್ಣಿಮಾ ಆಶ್ಚರ್ಯದಿಂದ ನೋಡ್ತಿದ್ರು. ರಾಮ್ ಲಕ್ಷ್ಮಿ ಗಂಡನನ್ನು ನೋಡಿ ನಕ್ಕರು. ಅಜ್ಜ, ನೀವು ಫೋನ್ ನಂಬರ್ ಕೇಳಿದಾಗ ಅವರಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಬೈತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ಈ ರೀತಿ ಈಗಲೂ ನಂಬಲಾಗಲಿಲ್ಲ ಅವಳಿಗೆ. ಸೀತಾಪತಿ ನಕ್ಕು, ಏನೇ ಆದರೂ ಅವರು ನಮ್ಮ ಮಕ್ಕಳು ಪುಟ್ಟ. ಮಕ್ಕಳು ತಪ್ಪು ಮಾಡಿದ್ರೆ ಅವರನ್ನು ದೂರ ಮಾಡ್ತೀವ? ಇಲ್ಲ ತಾನೆ? ಆ ದಿನ ನನಗೆ ನಿಜ ಅವರ ಮೇಲೆ ಕೋಪ ಬಂತು. ಆದರೆ ಈ 15 ದಿನ ನಾನು ಯೋಚನೆ ಮಾಡಿದೆ. ಇದರಲ್ಲಿ ಅವರ ತಪ್ಪಿರಲಿಲ್ಲ. ಆದರೆ ಸಂದರ್ಭ ಅವರನ್ನು ತಪ್ಪಾಗಿ ನಿಲ್ಲಿಸಿತು. ನಮ್ಮ ಕಾಲದಲ್ಲಿ ಹೀಗಾಗಿದ್ರೆ ನಾವು ಕೂಡ ಮೊದಲು ನಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಅದನ್ನು ನನ್ನ ರಾಮ ಕೂಡ ಹೇಳಿದ್ದಳು. ಹೀಗಿರುವಾಗ ಮಕ್ಕಳನ್ನು ಯಾಕೆ ದೂರಬೇಕು? ನಾವು ಯಾವತ್ತಿದ್ರೂ ಉದುರು ಹೋಗುವ ಮರಗಳು. ಆದರೆ ಅವರು ಈ ಮರದಲ್ಲಿ ಬೆಳೆದ ಹಣ್ಣುಗಳು. ಅವರಿಂದ ಇನ್ನೂ ಹೆಚ್ಚು ಸಸಿಗಳು ಬರುತ್ತೆ. ಅದರಿಂದ ಇನ್ನೂ ಹೆಚ್ಚು ಆದರೆ ಆಯಸ್ಸು. ಮುಗಿದ ಮರದಿಂದ ಯಾವುದೇ ಪ್ರಯೋಜನವಿಲ್ಲ. ಅವರ ಸ್ವಾರ್ಥವಾಗಿ ಯೋಚನೆ ಮಾಡಲಿಲ್ಲ. ಬದಲಾಗಿ ಇನ್ನು ಭವಿಷ್ಯದ ಕನಸು ಕಾಣ್ತಿದ್ದ ಮಕ್ಕಳಿಗೆ ಪ್ರಾಮುಖ್ಯತೆ ಕೊಟ್ಟರು. ಇದೊಂದು ವಿಚಾರ ಬಿಟ್ಟರೆ ಅವರಲ್ಲಿ ಎಂದೂ ನಮ್ಮನ್ನು ನೋಯಿಸಿಲ್ಲ. ನಮ್ಮ ಬೇಕು ಬೇಡಗಳನ್ನು ತಮ್ಮ ಕೆಲಸದಂತೆ ನೋಡಿಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇಂತಹ ಮಹಾಮಾರಿಯಲ್ಲಿ ನಮ್ಮ ಆರೋಗ್ಯ ನಾವೇ ಕಾಪಾಡಿಕೊಳ್ಬೇಕು. ಎಂತಹ ಮಾತಜ್ಜ, ನಿಜ ಆ್ಯಡ್ಸ್ ಆಫ್ ನಿಮಗೆ. ನಿಜ ಪುಣ್ಯ ಮಾಡಿದೆ ನಾನು ನಿಮ್ಮ ಮೊಮ್ಮಗಳಾಗೋಕೆ. ಸುಮ್ಮನೆ ನಿಂತಿದ್ದ ಪೂರ್ಣಿಮಾಳನ್ನು ತಮ್ಮ ಬಳಿ ಕರೆದ್ಲು ರಾಮಲಕ್ಷ್ಮಿ. ನೀನು ಕೂಡ ನಮ್ಮ ಮೊಮ್ಮಗಳೇ ಕಣೆ, ಯಾಕೆ ಹಿಂದೆ ಸರಿತೀಯ? ನಮ್ಮ ಪ್ರೀತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ನಾವು ಹತ್ತಿರದಲ್ಲೇ ಇರೋಕೆ ನೀನೇ ಕಾರಣ ಹೇಳುತ್ತಾ ಹಣೆ ಚುಂಬಿಸಿದ್ರು. ಸೀತಾ, ಏನು ಮಾಡ್ತಾ ಇದ್ದೀರಾ? ತಮ್ಮ ಕೋಣೆಗೆ ಬಂದು ಕೂದಲು ರಾಮಲಕ್ಷ್ಮಿ. ಸೀತಾಪತಿ ಲ್ಯಾಪ್ಟಾಪ್ ಹಿಡಿದು ಏನನ್ನೂ ಮಾಡ್ತಿದ್ರು. ಮನೋಬಲವೇ ಕೊರೋನಾಗೆ ಮದ್ದು. ಹೇಗಿದೆ ರಾಮ ಹೆಸರು? ಚೆನ್ನಾಗಿದೆ. ಆದರೆ ಏನಿದು? ನಮ್ಮ ಹಾಗೆ ಇರುವ ವೃದ್ಧರಿಗೆ ಧೈರ್ಯದಿಂದ ಕೊರೋನಾ ಎದುರಿಸಲು ನನ್ನ ಕಡೆಯಿಂದ ಕೆಲವು ಸೂಚನೆಗಳು. ಅಲ್ಲಿ ನಾವಿಬ್ಬರು ಹೇಗೆ ಗುಣಮುಖ ಆದ್ವಿ, ಕೆಲವು ಕ್ರಮಗಳು ಹಾಗೂ ಮನಸ್ಸು ಗಟ್ಟಿಯಾಗಿಸಲು ಕೆಲವು ಮಾತುಗಳನ್ನು ಹೇಳಿದ್ದೀನಿ. ಇದರಿಂದ ಒಬ್ಬರಿಗಾದರೂ ಸಹಾಯ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರಿಯಾಗಿ ಹೇಳಿದ್ರಿ. ಅತ್ತೆ ಮಾವ, ಊಟ ತಯಾರಾಗಿದೆ, ಬನ್ನಿ. ರುಕ್ಮಿಣಿ ನಗುತ್ತಾ ಕರೆ ಹೋದ್ಲು. ದಂಪತಿಗಳಿಬ್ಬರು ನಗುತ್ತಾ ಊಟಕ್ಕೆ ತೆರಳಿದ್ರು. ಎಲ್ಲೋ ರೇಡಿಯೋ ತನ್ನ ಇರುವಿಕೆ ತೋರಿತು. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಬದುಕಿನ ಬಂಗಾರ, ಒಲವಿನ ನೆನಪೇ ಹೃದಯಕ್ಕೆ ಮಧುರ, ಒಲವೇ ದೈವದ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.